Hi everyone. Welcome to KS ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಒಂದು 7 ಇಯರ್ಸ್ ಪೇಪರ್ನ ಸಾಲ್ವ್ ಮಾಡೋಣ. ಓಕೆ, ತುಂಬ ಒಂದು ಲೆಂತಿ ವಿಡಿಯೋ ಮಾಡೋಣ. ಸೊ ನಾನು ಕಳೆದ ಒಂದು UPSC ಪ್ರಿಲಿಮ್ಸ್ನ ಜನರಲ್ ಸೈನ್ಸ್ನ 2007 ಅಂದರೆ 2023ರಿಂದ 2007ರವರೆಗೆ ಯಾವ ರೀತಿಯಾದಂತಹ ಜನರಲ್ ಸೈನ್ಸ್ ಆ್ಯಂಡ್ EVS ಕ್ವಶನ್ಸ್ಗಳನ್ನ ಕೇಳಿದ ಡಿಸ್ಕಸ್ ಮಾಡಿದ್ದೆ. ಇವತ್ತು 2006ರಿಂದ 2000 ಅಥವಾ 2000ರಿಂದ 2006 ಒಟ್ಟು 7 ಪೇಪರ್ಗಳನ್ನ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ನಿಮಗೆ ಈ ಒಂದು ಕ್ಲಾಸ್ ಕೇಳುವಾಗ ಯಾವ ಒಂದು ಸೈನ್ಸ್ ಕ್ವಶನ್ ಅಥವಾ ಯಾವ ಒಂದು EVS ಕ್ವಶನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅನ್ಸೋ ನೋಟ್ಸ್ ಮಾಡ್ಕೊಳ್ಳಿ. ಖಂಡಿತ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳ ಸರಣಿನೇ, ತುಂಬ ಕ್ವಾಲಿಫೈಡ್ ಕ್ವಶನ್ಸ್ಗಳು, ತುಂಬ ಕ್ವಾಲಿಫೈ ಕ್ವಶನ್ಸ್ಗಳು ಹಾಗೂ ಕ್ವಾಲಿಟಿ ಕ್ವಶನ್ಸ್ಗಳು ಸಹ ಹೌದು. ಖಂಡಿತ ಬೇಸಿಕ್ ನಾಲೆಡ್ಜ್ ಜೊತೆಗೆ ನಿಮಗೊಂದು ಎಕ್ಸಾಮಿಗೆ ಏನು ಸೈನ್ಸ್ ಏನಿದೆ ಅನ್ನೋದು ಗೊತ್ತಾಗುತ್ತಾ ಹೋಗುತ್ತೆ. ಒನ್ಸ್ ಅಗೇನ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಕ್ಲಾಸನ್ನು ಹೇಳುವಾಗ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಖಂಡಿತ ಇಂಪಾರ್ಟೆಂಟ್ ಆನ್ಸರ್ ನೋಟ್ಸ್ ಮಾಡ್ಕೊತ ಹೋಗಿ. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಮೊದಲೇ ಪ್ರಶ್ನೆ ಏನಿದೆ, ಒಂದು ಶಬ್ದದ ವೇಗದ ಬಗ್ಗೆ ಇದೆ ಅಥವಾ ಧ್ವನಿಯ ವೇಗದ ಬಗ್ಗೆ ಇದೆ. ಯಾವ ಮಾಧ್ಯಮದಲ್ಲಿ ಧ್ವನಿಯ ವೇಗ ಅತಿ ಹೆಚ್ಚಾಗಿರುತ್ತೆ ಅಂತ ಕೇಳಿದ್ದಾನೆ. ಸೊ ಅಲ್ಲಿ ಕೊಟ್ಟದ್ದು ಯಾವಂದರೆ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿರುವ ಗಾಳಿಯಲ್ಲಿಯೋ, 100 ಡಿಗ್ರಿ ಸೆಲ್ಸಿಯಸ್ನಲ್ಲಿರೋ ಗಾಳಿಯಲ್ಲಿಯೋ, ನೀರಲ್ಲೋ ಅಥವಾ ಮರದಲ್ಲೋ ಅಂತ ಕೇಳಿದ್ದಾನೆ. ಖಂಡಿತ ಮರದಲ್ಲಿ ಧ್ವನಿಯ ವೇಗ ಅತಿ ಹೆಚ್ಚಾಗಿರುತ್ತೆ. ಎರಡನೇ ಪ್ರಶ್ನೆ, ಡ್ರೈ ಕ್ಲೀನಿಂಗ್ನಲ್ಲಿ ಬಳಸಲ್ಪಡುವ ರಾಸಾಯನಿಕಗಳು. ಸೊ ಡ್ರೈ ಕ್ಲೀನಿಂಗ್ ಬಗ್ಗೆ ಗೊತ್ತಿದೆ ನಿಮಗೆ. ಸೊ ನಮ್ಮ ಒಂದು ಬಟ್ಟೆಗಳನ್ನು ಡ್ರೈ ಕ್ಲೀನ್ ಮಾಡಿಸ್ತೀವಿ, ಅದರಲ್ಲಿ ಬಳಸುವಂತಹ ರಾಸಾಯನಿಕಗಳು ಯಾವಂದರೆ ಒಂದು ಬೆಂಜಿನ್ನು, ಇನ್ನೊಂದು ಕಾರ್ಬನ್ ಟೆಟ್ರಾಕ್ಲೋರೈಡ್. ನೋಡಿ, ಅಪ್ಲೈಡ್ ಕ್ವಶನ್ಸ್ಗಳನ್ನ ಭಾಳ ಕೇಳ್ತಾ ಹೋಗ್ತಾನೆ. ಸೊ ಸೈನ್ಸ್ ಕ್ವಶನ್ಸ್ಗಳು KPSC ಪ್ರಿಲಿಮ್ಸಲ್ಲಿ ಅಥವಾ UPSC ಪ್ರಿಲಿಮ್ಸಲ್ಲಿ. ಸೊ ಆ ಕ್ವಶನ್ಸ್ಗಳನ್ನು ನೀವು ಅಪ್ಲೈಡ್ ಕ್ವಶನ್ಸ್ಗಳಾಗಿರೋದ್ರಿಂದ ಸೊ ದಿನನಿತ್ಯ ನಿಮ್ಮ ಜೀವನದಲ್ಲಿ ನಡೆಯುವಂಥ ಸೈನ್ಸ್ ಆ್ಯಕ್ಟಿವಿಟೀಸ್ ರಿಲೇಟೆಡಾಗಿ ಕ್ವಶನ್ಸ್ಗಳನ್ನ ಕೇಳಿರ್ತಾನೆ ಕೆಲವು ಟೈಮಲ್ಲಿ. ಸೊ ಇಲ್ಲಿ ಡ್ರೈ ಕ್ಲೀನಿಂಗ್ ಗೊತ್ತೇ ಇರುತ್ತೆ. ಸೊ ಅಲ್ಲಿ ಬಳಸುವ ಒಂದು ರಾಸಾಯನಿಕಗಳು ಅಂದರೆ ಬೆಂಜಿನ್ ಮತ್ತು ಕಾರ್ಬನ್ ಟೆಟ್ರಾಕ್ಲೋರೈಡ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಕ್ವಶನ್ಸು, ಸರಿಯಾದ ಹೇಳಿಕೆಗಳನ್ನು ಬರ್ತೀನಿ. ಚಹಾ ಮತ್ತು ಕಾಫಿಗಳಲ್ಲಿರುತ್ತೆ ಕೆಫಿನ್ ಇರುತ್ತೆ, ಇದು ಒಂದು ಡಯೋರೆಟಿಕ್ಕು, ಇದೊಂದು ಡಯೋರೆಟಿಕ್ಕು. ನೆಕ್ಸ್ಟು ಸಾಫ್ಟ್ ಡ್ರಿಂಕ್ಗಳಲ್ಲಿ ಸಿಟ್ರಿಕ್ ಆಮ್ಲವನ್ನು ಖಂಡಿತ ಬಳಸ್ತಾರೆ. ಅಸ್ಕರ್ಬಿಕ್ ಆಮ್ಲ ಇದೆಯಲ್ವಾ, ಈ ಆಮ್ಲ ಮೂಳೆ ಹಾಗೂ ಧಾತುಗಳ ರಚನೆಯಲ್ಲಿ ತುಂಬ ಅವಶ್ಯಕ. ಅಸ್ಕರ್ಬಿಕ್ ಆಮ್ಲವು ಮೂಳೆ ಹಾಗೂ ಧಾತುಗಳ ರಚನೆಗಳಲ್ಲಿ ಅವಶ್ಯಕ. ನಮ್ಮ ಪೌಷ್ಟಿಕಾಂಶಗಳಲ್ಲಿ ಅಸ್ಕರ್ಬಿಕ್ ಆಮ್ಲಕ್ಕೆ ಸಿಟ್ರಿಕ್ ಆಮ್ಲ ಒಂದು ಉತ್ತಮ ಪರ್ಯಾಯವಾಗಿದೆ. ನಮ್ಮ ಒಂದು ಪೌಷ್ಟಿಕಾಂಶಗಳಲ್ಲಿ ಈ ಅಸ್ಕರ್ಬಿಕ್ ಆಮ್ಲಕ್ಕೆ ಸಿಟ್ರಿಕ್ ಆಮ್ಲ ಒಂದು ಪರ್ಯಾಯ, ಉತ್ತಮವಾದ ಪರ್ಯಾಯ. ಓಕೆ. 4ನೇ ಪ್ರಶ್ನೆ, ಹೊಟ್ಟೆ ಹಾಗೂ ಸಣ್ಣ ಕರುಳಿನಿಂದ ಪೌಷ್ಟಿಕಾಂಶ ಭರಿತ ರಕ್ತವನ್ನು, ಹೊಟ್ಟೆ ಹಾಗೂ ಸಣ್ಣ ಕರಳಿನಿಂದ ಈ ಪೌಷ್ಟಿಕಾಂಶ ಭರಿತ ರಕ್ತವನ್ನು ಪಿತ್ತ ಜನಕಾಂಗಕ್ಕೆ ಬಿಡುವ ನಾಳ ಯಾವುದು ಅಂತ ಕೇಳಿದರೆ ಹೆಪಪಾಟಿಕ್ ಪೋರ್ಟಲ್ ಅಭಿಧಮನಿ. ಈ ಹೆಪಪಾಟಿಕ್ ಪೋರ್ಟಲ್ ಅಭಿಧಮನಿ ಪಿತ್ತ ಜನಾಂಗಕ್ಕೆ ಈ ಒಂದು ಪೌಷ್ಟಿಕಾಂಶ ಭರಿತ ರಕ್ತವನ್ನು ಬಿಡುತ್ತೆ. 5ನೇ ಪ್ರಶ್ನೆ, ಮಾನವ ದೇಹಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆ. ಖಂಡಿತ ಒಂದು ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಇದೆಯಲ್ವಾ, ಈ ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ತನ್ನ ಪದಾರ್ಥಗಳನ್ನು ಈ ಡಿಯೋಡಿನಿಯಂ ಒಳಗೆ ಬಿಡುಗಡೆ ಮಾಡುತ್ತೆ. ಓಕೆ. 6ನೇ ಪ್ರಶ್ನೆ ಸಹ ಸ್ಟೇಟ್ಮೆಂಟು, ಸೂರ್ಯನನ್ನು ಒಂದು ಸುತ್ತು ಹಾಕಲು ಭೂಮಿಯು ತೆಗೆದುಕೊಳ್ಳುವ ಸಮಯಕ್ಕಿಂತ ಕಡಿಮೆ ಸಮಯವನ್ನು ಮಂಗಳ ಗ್ರಹ ತೆಗೆದುಕೊಳ್ಳುತ್ತೆ. ಖಂಡಿತ ಮಂಗಳನ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ ಕಡಿಮೆ ಇದೆ. ಓಕೆ, 2 ಸ್ಟೇಟ್ಮೆಂಟ್ ಸರಿ. ಮತ್ತು ಸ್ಟೇಟ್ಮೆಂಟ್ ಕ್ವಶನು, ಸಂಶೋಧನೆ ಹಾಗೂ ಪ್ರಾಚೀನ ಭಾರತೀಯ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂಗಿದೆ. ಸರಿಯಾದ ಜೋಡಿಗಳಿದು. ಸೊ ಸೂರ್ಯನನ್ನು ಒಂದು ಸುತ್ತಲೂ ಭೂಮಿ ತೆಗೆದುಕೊಳ್ಳುವ ಕಾಲವನ್ನು ಕಂಡುಹಿಡಿದಿದ್ದು ಭಾಸ್ಕರಾಚಾರ್ಯರು. ಪೈ ಮೌಲ್ಯದ ಲೆಕ್ಕಾಚಾರ ಮಾಡಿದ್ದು ಬುಧಾಯನ, ರಿಪೀಟೆಡ್ ಇದು. ಶೂನ್ಯದ ಆವಿಷ್ಕಾರ ಮಾಡಿದ್ದು ಆರ್ಯಭಟ್ರು. ಹಾವು ಮತ್ತು ಏಣಿಯಾಟ ಜ್ಞಾನದೇವ. ಸೊ 8ನೇ ಪ್ರಶ್ನೆ ಸ್ಟೇಟ್ಮೆಂಟ್, ಸರಿಯಾದ ಸ್ಟೇಟ್ಮೆಂಟ್ಗಳು ನಾನು ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಿ. ಮೆನಿಗೋಕಾಕಲ್ ಮೆನಿಂಜೈಟಿಸ್ ಕಾಯಿಲೆ ಬಗ್ಗೆ ಸಾಕಷ್ಟು ಬಾರಿ ಕೇಳಿದ್ದಾನೆ. ಮೆನಿಂಗೋಕೋಕಲ್ ಮೆನಿಂಜೈಟಿಸ್ ಕಾಯಿಲೆಯು 2 ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ ವಾಂತಿ ಹಾಗೂ ಕತ್ತಿನ ನೋವು. 9ನೇ ಪ್ರಶ್ನೆ, ಈ ಆಹಾರಗಳಲ್ಲಿ ಅಕ್ಕಿ, ಸ್ಕಿನ್ ಮಿಲ್ಕು ಹಾಗೂ ಮೊಟ್ಟೆ, ರಾಗಿ ಯಾವುದು ಪೌಷ್ಟಿಕ ಕ್ಯಾಲ್ಶಿಯಂನ ಉತ್ತಮ ಮೂಲವಾಗಿದೆ ಅಂತ ಕೇಳಿದರೆ ಅಕ್ಕಿ, ಸ್ಕಿನ್ ಮಿಲ್ಕ್ ಹಾಗೂ ಮೊಟ್ಟೆ ಈ 3 ಪೌಷ್ಟಿಕ ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿದೆ, ಆದರೆ ರಾಗಿ ಆಗಿರೋದಿಲ್ಲ. 10ನೇ ಪ್ರಶ್ನೆ ಸರಿಯಾದ ಜೋಡಿಗಳು, ಸಂಶೋಧಕರು ಹಾಗೂ ಸಂಶೋಧನೆ. ಕ್ರಿಸ್ಟೋಫರ್ ಕಾಕೆಕಿಲ್ ಅವರ್ ಕ್ರಾಫ್ಟ್ ಖಂಡಿತ. ಡೇವಿಡ್ ಬುಶ್ನೆರ್ ಸಬ್ಮೆರಿನ್. ಸರಿಯಾದ ಜೋಡಿಗಳು, ನಾಟಿಕಲ್ ಮೈಲಿಗಿಂತ ಸರಿಯಾದ ಹೇಳಿಕೆಗಳು, ನಾಟಿಕಲ್ ಮೈಲಿಗಿಂತ ಟೆರೆಸ್ಟ್ರಿಯಲ್ ಮೈಲ್ನ ಉದ್ದ ಚಿಕ್ಕದು. ಟೆರೆಸ್ಟ್ರಿಯಲ್ ಆಗಬೇಕದು. ನಾಟಿಕಲ್ ಮೈಲಿಗಿಂತ ಟೆರೆಸ್ಟ್ರಿಯಲ್ ಮೈಲ್ನ ಉದ್ದವು ಚಿಕ್ಕದಾಗಿರುತ್ತೆ. 12ನೇ ಪ್ರಶ್ನೆ ಸಹ ಸ್ಟೇಟ್ಮೆಂಟು,
ಈ ಬಾರ್ ಕೋಡ್ ಇದಾವಲ್ಲ ಇವುಗಳನ್ನು ನಾವು ಯೂನಿವರ್ಸಲ್ ಪ್ರಾಡಕ್ಟ್ ಕೋಡಾಗಿ ಬಳಸ್ತೀವಿ. ಎಲ್ಲ ಒಂದು ಪ್ರಾಡಕ್ಟ್ಗಳು ನೋಡಿರ್ತೀವಿ ಹಿಂದ್ಗಡೆ ಬಾರ್ ಕೋಡ್ ಇರ್ತಾವಲ್ಲ ಅವು ಯೂನಿವರ್ಸಲ್ ಪ್ರಾಡಕ್ಟ್ ಕೋಡ್ ಅವು. 13ನೇ ಪ್ರಶ್ನೆ, ಟೇಪ್ ರೆಕಾರ್ಡರ್ ಅಥವಾ ಇತರ ಸೌಂಡ್ ಸಿಸ್ಟಮ್ ಇವುಗಳ ಮೇಲೆ ಈ ಡಾಲ್ಬಿ ಬಿ ಹಾಗೂ ಡಾಲ್ಬಿ ಸಿ ನೋಡಿರ್ತೀರ. ಈ ಪದಗಳನ್ನು ಯಾವುದಕ್ಕೆ ಸಂಬಂಧಿಸಿವೆ? ಈ ಡಾಲ್ಬಿ ಬಿ, ಡಾಲ್ಬಿ ಸಿ ಇವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಾಯ್ಸ್ ರಿಡಕ್ಷನ್ ಸರ್ಕ್ಯೂಟ್ ಎಂಬುದಕ್ಕೆ ಸಂಬಂಧಿಸಿವೆ. ನಾಯ್ಸ್ ರಿಡಕ್ಷನ್ ಸರ್ಕ್ಯೂಟ್ ಎಂಬುದಕ್ಕೆ ಸಂಬಂಧಿಸಿವೆ. 14ನೇ ಪ್ರಶ್ನೆ ಸಹ ಸ್ಟೇಟ್ಮೆಂಟು. ರಿಕ್ಟರ್ ಮಾಪಕವು ಲಘುಗಣಕ ಮಾಪಕವಾಗಿದ್ದು ಒಂದು ಘಟಕದ ಏರಿಕೆಯು 10 ಪಟ್ಟು ಪರಿಮಾಣದ ಏರಿಕೆಯನ್ನು ಸೂಚಿಸುತ್ತೆ. ಅದೊಂದು ಯೂನಿಟ್ ಏನಪ್ಪ ಅಂದರೆ ಅದು ಲಘುಗಣಕ ಮಾಪಕ. ಒಂದು ಘಟಕ ಅಂದರೆ 10, ಒಂದು ಘಟಕ ಏರಿಕೆಗೆ ಅಂದರೆ 10 ಪಟ್ಟು ಪರಿಣಾಮದ ಏರಿಕೆಯನ್ನು ಅದು ಸೂಚನೆ ಮಾಡುತ್ತೆ. ಸೊ 15ನೇ ಪ್ರಶ್ನೆ, ಯುರೇನಿಯಮನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಕೆನಡಾ. ವೈಜ್ಞಾನಿಕ ಮತ್ತು ಔದ್ಯಮಿಕ ಅನುಸಂಧಾನ ಪರಿಷತ್ ಅಂದರೆ CSIR ಅಂತ ಕರಿತೀವಿ. ವೈಜ್ಞಾನಿಕ ಮತ್ತು ಔದ್ಯಮಿಕ ಅನುಸಂಧಾನ CSIR ಇದರ ಅಧ್ಯಕ್ಷರಾಗಿರ್ತಾರೆ, ಖಂಡಿತ ಭಾರತದ ಪ್ರಧಾನಿಗಳಾಗಿರ್ತಾರೆ. ಕೇಂದ್ರ ಜಲ ಮತ್ತು ಸಂಶೋಧನಾ ಕೇಂದ್ರ ಎಲ್ಲಿದೆ? ಖಡಕ್ ವಾಸ್ಲಾದಲ್ಲಿದೆ. ವಾಸ್ಲಾ ಆಗಬೇಕದು. 18ನೇ ಪ್ರಶ್ನೆ, ಕೇರಳದ ಬಹಳಷ್ಟು ಭಾಗಗಳ ತೀರ ಪ್ರದೇಶಗಳ ಮರಳಿನಲ್ಲಿ ಯಾವ ವಸ್ತುಗಳು ಹೆಚ್ಚಾಗಿ ಕಂಡುಬರ್ತವೆ ಅಂತ ಕೇಳಿದ್ದೇನೆ. ಖಂಡಿತ ಕೇರಳದ ಬಹಳಷ್ಟು ಭಾಗಗಳ ತೀರ ಪ್ರದೇಶಗಳಲ್ಲಿ ಇಲ್ಮೆನೈಟ್, ಸಿಲಿಮೆನೈಟ್ ಕಂಡುಬರ್ತವೆ. ನೆಕ್ಸ್ಟು CMYK ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ CMYK ಖಂಡಿತ ಆಫ್ಸೆಟ್ ಪ್ರಿಂಟಿಂಗಿಗೆ ರಿಲೇಟೆಡ್ ಆಗಿದೆ. ಕಂಪ್ಯೂಟರ್ ರಿಲೇಟೆಡ್ ಪ್ರಶ್ನೆ ಇದು. CMYK ಸಂಬಂಧಪಟ್ಟಿರೋದು ಆಫ್ಸೆಟ್ ಪ್ರಿಂಟಿಂಗ್. 20ನೇ ಪ್ರಶ್ನೆ ಸಹ ಸ್ಟೇಟ್ಮೆಂಟ್, ಸರಿಯಾದ ಸ್ಟೇಟ್ಮೆಂಟ್. ಪ್ರತಿ ವರ್ಷ ಡಿಸೆಂಬರ್ 10ರಂದು ನೊಬೆಲ್ ಪುರಸ್ಕಾರ ಪ್ರದಾನ ಸಮಾರಂಭ ನಡೆಯುತ್ತೆ. 21ನೇ ಪ್ರಶ್ನೆ, ಸಾಮಾನ್ಯ ಬಳಕೆಯ ಫ್ಲೋರೋಸೆಂಟ್ ಪ್ರತಿದೀಪಕ ಟ್ಯೂಬ್ಲೈಟ್ ಮೇಲೆ ಯಾವುದು ಮುದ್ರಿತವಾಗಿರುತ್ತದೆ? 6,000 K. ಎಷ್ಟು 2006ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಜನರಲ್ ಸೈನ್ಸ್ ಆ್ಯಂಡ್ EVS ರಿಲೇಟೆಡ್ ಕ್ವಶನ್ಸು. ನೆಕ್ಸ್ಟ್ 2005 ನೋಡಿ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಬೆನಿಫಿಟ್ ಆಗುತ್ತೆ. ಎಲ್ಲ ಕ್ವಶನ್ಸ್ಗಳು ತುಂಬ ಇಂಟರ್ರಿಲೇಟೆಡ್ ಆಗಿರ್ತವೆ ಎಕ್ಸಾಮಿಗೆ, ಜೊತೆಗೆ ರಿಪೀಟೆಡ್ ಸಹ ಆಗಿರ್ತವೆ. ಲೋಹಗಳ ಸಾಂದ್ರತೆ ಇಳಿಮುಖ ಬಗ್ಗೆ ಹೇಳಿದ್ದೇನೆ. ಈ ಕೆಳಗೆ ಕೊಟ್ಟಿರುವ ಲೋಹಗಳ ಸಾಂದ್ರತೆ ಇಳಿಮುಖ ಸರಣಿಯಾದ ಸರಿಯಾದ ಅನುಕ್ರಮ ಅಂತ ಕೇಳಿದ್ದೇನೆ. ಸೊ ಚಿನ್ನ, ಆಮೇಲೆ ಪಾದರಸ, ಆಮೇಲೆ ಸ್ಟೀಲ್. ಸೊ ಸ್ಟೇಟ್ಮೆಂಟು, ಈ ಬೊಂಡ್ಲಾ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿದೆ ಅಂದರೆ ಗೋವಾದಲ್ಲಿದೆ, ಬೊಂಡ್ಲಾ ವನ್ಯಜೀವಿಧಾಮ. ಕಂಗರೆಘಾಟ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಛತ್ತೀಸ್ಗಢಲ್ಲಿದೆ. ವರಂಗಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಸ್ಸಾಮಲ್ಲಿದೆ. ಉಷಾಕೋಟಿ ವನ್ಯಜೀವಿಧಾಮ ಒರಿಸ್ಸಾದಲ್ಲಿದೆ. ಲೇಸರ್ ಇದನ್ನು ಆವಿಷ್ಕಾರ ಮಾಡಿದವರು ಯಾರು? ಥಿಯೋಡರ್ ಮೈಮನ್. ಸಾಕಷ್ಟು ರಿಪೀಟೆಡ್ ಕ್ವಶನ್ ಇದು. ಥಿಯೋಡರ್ ಮೈಮನ್ ಲೇಸರ್ನ ಆವಿಷ್ಕಾರ ಮಾಡ್ತಾನೆ. ಸೊ ಸ್ಟೇಟ್ಮೆಂಟ್, ಸರಿಯಾದ ಸ್ಟೇಟ್ಮೆಂಟ್. ಚರ್ಮದಲ್ಲಿ ಗಂಧೆ ಏಳುವುದು, ಮೂಗು ಹಾಗೂ ಒಸಡುಗಳ ರಕ್ತಸ್ರಾವ ಇವು ಡೆಂಗ್ಯೂವಿನ ಕೆಲವು ಲಕ್ಷಣಗಳು. ಡೆಂಗ್ಯೂ ಲಕ್ಷಣಗಳು ಯಾವಂದರೆ ಚರ್ಮದಲ್ಲಿ ಗಂಧೆ ಹೇಳೋದು, ಜೊತೆಗೆ ಮೂಗು ಹಾಗೂ ಒಸಡುಗಳಲ್ಲಿ ರಕ್ತ ಬರೋದು. 5ನೇ ಪ್ರಶ್ನೆ, ಆಹಾರ ಮತ್ತು ಪೌಷ್ಟಿಕಾಂಶ ಬೋರ್ಡ್ ಭಾರತ ಸರ್ಕಾರದ ಯಾವ ಸಚಿವಾಲಯದಲ್ಲಿ ಬರುತ್ತೆ ಅಂತ ಕೇಳಿದಾನೆ. ಈ ಆಹಾರ ಮತ್ತು ಪೌಷ್ಟಿಕಾಂಶ ಬೋರ್ಡ್ ಖಂಡಿತ ಕೃಷಿ ಸಚಿವಾಲಯ ಅಡಿಯಲ್ಲೇ ಬರೋದು. ಹಾಲು ಕರೆಯುವ ಪ್ರಾಣಿಗಳಲ್ಲಿ ಕಂಡುಬರುವ ಯಾವ ರೋಗಗಳು ಸೋಂಕುಕಾರಕಗಳಾಗಿವೆ ಅಂತ ಕೇಳಿದಾನೆ. ಸೊ ಹಾಲು ಕರೆಯುವ ಪ್ರಾಣಿಗಳಂದ್ರೆ ಒಂದೇ, ಈ ಪಶುಗಳಂದ್ರೆ ಒಂದೇ. ಸೊ ಅಲ್ಲಿ ಕಾಲ್ಬಾಯಿ ರೋಗ ಕಂಡುಬರುತ್ತೆ, ಇದು ಸೋಂಕುಕಾರಕನೇ. ಬ್ಲ್ಯಾಕ್ ಕ್ವಾರ್ಟರ್ ಇದು ಸೋಂಕುಕಾರಕನೇ. ಅಂಥ್ರಾಕ್ಸ್ ಇದು ಸೋಂಕುಕಾರಕಗಳೇ. ಕೌಫಾಕ್ಸ್ ಇವು ಸಹ ಸೋಂಕುಕಾರಕಗಳು. ಈ 4 ರೋಗಗಳು. 8ನೇ ಪ್ರಶ್ನೆ, ಯಾವ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಸಾಮಾನ್ಯವಾಗಿ ನ್ಯೂಮೋಕೋನಿಯಾಸಿಸ್ನಿಂದ ಬಳಲುತ್ತಾರೆ? ನ್ಯೂಮೋಕೋನಿಯಾಸಿಸ್ನಿಂದ ಮದ್ಯ ತಯಾರಿಕೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಬಳಲುತ್ತಾರೆ. 9ನೇ ಪ್ರಶ್ನೆ, ಮಾನವ ಶರೀರದ ಶುಷ್ಕ ವಿದ್ಯುತ್ ಪ್ರತಿರೋಧಕ ಪರಿಮಾಣದ ಕ್ರಮ ಎಷ್ಟು? 10⁻6. ಮಾನವ ಶರೀರದ ಶುಷ್ಕ ಅಥವಾ ವಿದ್ಯುತ್ ಪ್ರತಿರೋಧಕ ಪರಿಮಾಣದ ಕ್ರಮ 10⁻6. ಸೊ 10ನೇ ಪ್ರಶ್ನೆ, ಸರಿಯಾದ ಹೇಳಿಕೆಗಳು. 2 ಸ್ಟೇಟ್ಮೆಂಟ್ ಸರಿ ಇದ್ದಾವೆ, 1 ಸ್ಟೇಟ್ಮೆಂಟ್ ಸರಿ. FM ಇದೆಯಲ್ವಾ, ನಾವು TV ರೇಡಿಯೋಲಿ ಕೇಳ್ತೀವಿ FM. ಈ FM ಪ್ರಸಾರದಲ್ಲಿನ ಸಂಗೀತ ಶ್ರವಣಿಯಾಗಿ ಅತ್ಯುಚ್ಚ ಮಟ್ಟದಾಗಿರುತ್ತೆ. ಸೊ FMಲ್ಲಿ ಬರುವಂತಹ ಒಂದು ಸೌಂಡ್ ತುಂಬ ಅತ್ಯುತ್ತಮ ಮಟ್ಟವಾಗಿರುತ್ತೆ. ಅಲ್ಲಿ ಫ್ರೀಕ್ವೆನ್ಸಿ ವೇರಿಯೇಷನ್ಸ್ ಆವೃತ್ತಿ ಪರಿವರ್ತನ ರೂಪದಲ್ಲಿರುವ ವಾಯುಮಂಡಲೀಯ ಅಥವಾ ಕೃತ್ರಿಯ ಶಬ್ದಗಳು ಅದರ ಗುಣಮಟ್ಟಕ್ಕೆ ಹಾನಿ ಮಾಡಲಾಗಿರುವುದೇ ಇದಕ್ಕೆ ಕಾರಣ ಆಗಿರುತ್ತೆ. ಸೊ ಯಾಕಪ್ಪ ಕ್ವಾಲಿಟಿ ಆಗಿರುತ್ತೆ ಅಂದರೆ ಅಲ್ಲಿ ಬರುವಂಥ ಫ್ರೀಕ್ವೆನ್ಸಿ ವೇರಿಯೇಷನ್ ರೂಪದಲ್ಲಿರುವ ವಾಯುಮಂಡಲೀಯ ಅಥವಾ ಕೃತ್ರಿಯ ಶಬ್ದಗಳು ಅದರ ಗುಣಮಟ್ಟಕ್ಕೆ ಯಾವುದೇ ಕಾರಣಕ್ಕೂ ಹಾನಿ ಮಾಡಲ್ಲ. ಹಾಗಾಗಿ FML ಪ್ರಸಾರವಾಗುವ ಸಂಗೀತ ಶ್ರವಣಿ ಅತ್ಯುಚ್ಚ ಮಟ್ಟದಾಗಿರುತ್ತೆ. ಸೊ ಎಲ್ಲ
ಒಂಥರ ಅಪ್ಲೈಡ್ ಕ್ವಶನ್ಸ್ಗಳೇ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಎಲ್ಲವೂ, ಅವುಗಳು ಸೈನ್ಸ್ ಗೊತ್ತಿರಲ್ಲ ನಮಗೆ. ಆ ಸೈನ್ಸ್ ಕ್ವಶನ್ಸ್ಗಳನ್ನೇ ಕೇಳಿದ್ದಾನೆ. ಸೊ ಅಡುಗೆ ಸೋಡಾವನ್ನು ಅಗ್ನಿಶಾಮಕಗಳಲ್ಲಿ ಬಳಸ್ತೀವಿ. ಹ್ಯಾಸನ್ ಕ್ಲೆವರ್ ಪ್ಲ್ಯಾಂಟ್ನಲ್ಲಿ ಬ್ಲೀಚಿಂಗ್ ಪೌಡರನ್ನು ಉತ್ಪಾದಿಸಲಾಗುತ್ತದೆ. ಹ್ಯಾಸನ್ ಕ್ಲೆವರ್ ಪ್ಲ್ಯಾಂಟ್ನಲ್ಲಿ ಬ್ಲೀಚಿಂಗ್ ಪೌಡರನ್ನು ಉತ್ಪಾದಿಸಲಾಗುತ್ತದೆ. ಯಾವ ಜೀವಗೋಳ ಮೀಸಲುಗಳು ಕೊಟ್ಟಿರೋದ್ರಿಂದ ಅಗಸ್ತ ಮಲೆ ಒಂದು ಬಯೋಸ್ಫಿಯರು, ನೀಲಗಿರಿ ಸಹ ಹೌದು, ಪಂಚಮುಡಿ ಸಹ ಹೌದು. 13ನೇ ಪ್ರಶ್ನೆ ಸರಿಯಾದ ಹೇಳಿಕೆಗಳು. ಚಂದ್ರನ ಒಂದೇ ಮುಖ ನಮಗೆ ಯಾವಾಗಲೂ ಭೂಮಿಗೆ ಕಾಣುತ್ತೆ. ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಸರಿಯಾದ ಹೇಳಿಕೆಗಳು ಇದು ಸಹ. ಶುಕ್ರ ಗ್ರಹದಲ್ಲಿ ಮಾನವ ಜೀವನ ಸಾಧ್ಯತೆ ಸಂಪೂರ್ಣ ಅಸಾಧ್ಯ. ಖಂಡಿತ. ಯಾಕಪ್ಪ ಅಂದರೆ ಶುಕ್ರ ಗ್ರಹದ ವಾಯುಮಂಡಲದಲ್ಲಿ ಇಂಗಾಲದ ಡೈಆಕ್ಸೈಡ್ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿದೆ. ಸೊ ಇದು ಸಹ ಸ್ಟೇಟ್ಮೆಂಟ್ ಕ್ವಶನು. ಪ್ರೋಟೀನ್ ಪಚಿಸುವ ಕಿಣ್ವಗಳನ್ನು ಮೆದೋಜೀರಕಾಂಗವು ಚಿಕ್ಕ ಕರುಳಿಗೆ ಬಿಡುಗಡೆಗೊಳಿಸುತ್ತದೆ. ಪ್ರೋಟೀನ್ ಪಚಿಸುವಂಥ ಎಂಜೈಮ್ಸ್ಗಳನ್ನು ಮೆದೋಜೀರಕಾಂಗವು ಚಿಕ್ಕ ಕರುಳಿಗೆ ಬಿಡುಗಡೆಗೊಳಿಸುತ್ತೆ. 16ನೇ ಪ್ರಶ್ನೆ ಸ್ಟೇಟ್ಮೆಂಟ್ ಸರಿಯಾದ ಸ್ಟೇಟ್ಮೆಂಟ್. ಅಮೀಬಾ ಇದೆ ಅಲ್ವಾ, ಅದು ವಿದಳನ ಸಹಾಯದಿಂದ, ಫಿಸನ್ ಸಹಾಯದಿಂದ ಸಂತಾನೋತ್ಪಾದನಾ ಕಾರ್ಯ ಕೈಗೊಳ್ಳುತ್ತೆ. ಹೌದು, ಅಮೀಬಾ ಏನಾಗುತ್ತೆ, ಡಿವೈಡ್ ಆಗುತ್ತೆ, ವಿದಳನ ಮಾಡಿಕೊಂಡು ಸಂತಾನೋತ್ಪಾದನಾ ಕಾರ್ಯವನ್ನು ಕೈಗೊಳ್ಳುತ್ತೆ, ಫಿಸನ್ ಮಾಡಿಕೊಳ್ಳುತ್ತೆ. ಸೊ ಎಲ್ಲ ಏಕಕೋಶ ಜೀವಿಗಳು ಅಲೈಂಗಿಕ ವಿಧಾನಗಳಿಂದ ಸಂತಾನೋತ್ಪಾದನೆ ನಡೆಸ್ತವೆ. ಖಂಡಿತ. ಸರಿಯಾದ ಹೇಳಿಕೆಗಳು. ಕೊಳವೆ ಮಾರ್ಗಗಳ ಮುಖಾಂತರ ಒದಗಿಸಲಾಗುವ ಮೀಥೇನನ್ನು ನಾವು ಮನೆಗಳಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ನೇರವಾಗಿ ಬೆಂಕಿಗೆ ಇಂಧನವಾಗಿ ಬಳಸ್ಬೋದು. ಓಕೆ, ಇಲ್ಲಿ ಕೊಳವೆ ಮಾರ್ಗಗಳ ಮುಖಾಂತರ ಒದಗಿಸಲಾಗುವಂತಹ ಮೀಥೇನನ್ನು ನಾವು ಮನೆಗಳಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ನೇರವಾಗಿ ಬೆಂಕಿಗೆ ಇಂಧನವಾಗಿ ಬಳಸಬಹುದು. ಸೊ 18ನೇ ಪ್ರಶ್ನೆ ಸಹ ಸ್ಟೇಟ್ಮೆಂಟು. ಡಯಾಬಿಟಿಸ್ ಇನ್ಸಿಪಿಡಸ್ನಿಂದ ಪೀಡಿತ ವ್ಯಕ್ತಿ ತೀವ್ರ ಬಾಯಾರಿಕೆಯಿಂದ ಬಳಲ್ತಾನೆ. ಖಂಡಿತ. ಡಯಾಬಿಟಿಸ್ ಅದು ಸಕ್ಕರೆ ಕಾಯಿಲೆ ಇರೋ ವ್ಯಕ್ತಿ ತೀವ್ರ ಬಾಯಾರಿಕೆ ಇದ್ದೇ ಇರುತ್ತಾನೆ, ಅವನು ಅದರಿಂದ ಬಳಲ್ತಾನೆ. ಸೊ ಈ ಸ್ಟೇಟ್ಮೆಂಟ್ ಸರಿ. ಓಕೆ, 18 ಪ್ರಶ್ನೆಗಳು 2005ನೇ ಪ್ರಿಲಿಮ್ಸ್ನ UPSC ಪ್ರಿಲಿಮ್ಸಲ್ಲಿ ಕೇಳಿರುವಂಥ ಜನರಲ್ ಸೈನ್ಸ್ ಆ್ಯಂಡ್ EVS ಕ್ವಶನ್ಸ್ಗಳು. ನೆಕ್ಸ್ಟ್ 2004. ಸೊ ಮೊದಲನೇದೇನಿದೆ, ಪರಂಪದ್ಮ. ಸೊ ಸೂಪರ್ ಕಂಪ್ಯೂಟರ್ ಬಗ್ಗೆ ಕಳೆದ KS ಪ್ರಿಲಿಮ್ಸ್ ಸಹ ಕೇಳಿದ್ದೆ, ಇಲ್ಲಿ ಸಹ ಕೇಳಿದ್ದೇನೆ. ಪರಂಪದ್ಮ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳು. ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಸೂಪರ್ ಕಂಪ್ಯೂಟರ್ನ ಹೆಸರು. 2ನೇ ಪ್ರಶ್ನೆ. ಸೊ ಮೊಟ್ಟ ಮೊದಲಿಗೆ ಸರಿಯಾದ ಹೇಳಿಕೆಗಳು ಸಹ. ಮೊಟ್ಟ ಮೊದಲ ಸಾಗಿಸಬಲ್ಲ ಹಗುರ ಕಂಪ್ಯೂಟರ್ ರೂಪಿಸಿದ್ಯಾರು? ಆ್ಯಡಮ್ ಓಸ್ಬಾರ್ನ್ ಅನ್ನೋರು. ಸೊ ಹಗುರ ಕಂಪ್ಯೂಟರ್ ಅಥವಾ ಮೊಟ್ಟ ಮೊದಲ ಸಾಗಿಸಬಲ್ಲಂತಹ ಹಗುರ ಕಂಪ್ಯೂಟರನ್ನು ಕಂಡುಹಿಡಿದದ್ದು ಆ್ಯಡಮ್ ಓಸ್ಬಾರ್ನ್ ಅಂತೇಳಿ. ಸೊ ಮೊಟ್ಟ ಮೊದಲ ಕ್ಲೋನ್ ಕುರಿಯನ್ನು ಸೃಷ್ಟಿಸಿದ್ದು ಆಯನ್ ವಿಲ್ಮಟ್ ಅಂತೇಳಿ. ಸೊ 3ನೇ ಪ್ರಶ್ನೆ. ಸಂಸ್ಥೆಗಳು ಅದಕ್ಕೆ ಸಂಬಂಧಪಟ್ಟಂಥ ನಗರಗಳು. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜಿಯೋಮ್ಯಾಗ್ನೆಟಿಸಮ್ ಇರೋದಲ್ಲಿ ಮುಂಬೈಯಲ್ಲಿ, ಇಂಟರ್ನ್ಯಾಷನಲ್ ಅಡ್ವಾನ್ಸ್ ರಿಸರ್ಚ್ ಫಾರ್ ಪೌಡರ್ ಮೆಟಲರ್ಜಿ ಇರೋದಲ್ಲಿ ಹೈದರಾಬಾದಲ್ಲಿ, ಸಲೀಂ ಅಲಿ ಸೆಂಟರ್ ಫಾರ್ ಆ್ಯಂಥ್ರಾಲಜಿ ಆ್ಯಂಡ್ ನ್ಯಾಚುರಲ್ ಹಿಸ್ಟ್ರಿ ಇರೋದಲ್ಲಿ ಕೊಯಂಬತ್ತೂರಲ್ಲಿ, ಟ್ರಾಪಿಕಲ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರೋದಲ್ಲಿ ಜಬ್ಬಲ್ಪುರದಲ್ಲಿ. ಓಕೆ, 4ನೇ ಪ್ರಶ್ನೆ ಸಹ ಒಂದು ಸರಿಯಾದ ಹೇಳಿಕೆಗಳು ಸ್ಟೇಟ್ಮೆಂಟ್ ಇದೆ. ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆಟೋಮಿಕ್ ರಿಸರ್ಚ್ನಲ್ಲಿ ಫಾಸ್ಟ್ ರಿಯಾಕ್ಟರ್ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಸೊ ಈ ಆಟೋಮಿಕ್ ರಿಸರ್ಚ್ ಸೆಂಟರ್ಗಳು ಅಥವಾ ಫಾಸ್ಟ್ ರಿಯಾಕ್ಟರ್ಗಳ ಬಗ್ಗೆ ಸಾಕಷ್ಟು ರಿಪೀಟೆಡ್ ಕ್ವಶನ್ಸ್ಗಳು ಕೇಳ್ತಾನೆ. ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆಟೋಮಿಕ್ ರಿಸರ್ಚ್ನಲ್ಲಿ ಏನು ಮಾಡ್ತಾರೆ, ಈ ಆಟೋಮಿಕ್ ರಿಸರ್ಚ್ನಲ್ಲಿರುವಂತಹ ಫಾಸ್ಟ್ ರಿಯಾಕ್ಟರ್ನಲ್ಲಿ ರಿಸರ್ಚ್ನಲ್ಲಿ ಫಾಸ್ಟ್ ರಿಯಾಕ್ಟರ್ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆಟೋಮಿಕ್ ರಿಸರ್ಚ್ನಲ್ಲಿ. ಸೊ ಆಟೋಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಫಾರ್ ರಿಸರ್ಚ್ ಆ್ಯಂಡ್ ಎಕ್ಸ್ಪ್ಲೋರೇಷನ್, ಆಟೋಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಫಾರ್ ರಿಸರ್ಚ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಈ ಸಂಸ್ಥೆಯು ಭಾರಜಲ ಉತ್ಪಾದನೆಯಲ್ಲಿ ತೊಡಗಿಕೊಂಡಿದೆ, ಹೆವಿ ವಾಟರ್. ಓಕೆ, ಸೊ ಸರಿಯಾದ ಜೋಡಿಗಳು. ಗ್ರೆಗರ್ ಮೆಂಡಲ್ ಅನುವಂಶೀಯ ಸಿದ್ಧಾಂತ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಹಾರೋಲೋ ಶೆಫ್ಲಿ ಖಗೋಳಶಾಸ್ತ್ರ. ಗಾಡ್ ಫ್ರೈ ಹೌನ್ಸ್ಫೀಲ್ಡ್ CT ಸ್ಕ್ಯಾನ್. CT ಸ್ಕ್ಯಾನನ್ನು ಕಂಡುಹಿಡಿದಾನೆ. ವಿಜ್ಞಾನ ಪತ್ರಿಕೆ ಪ್ರಕಾಶಕರು ಚರಣ್ ಪ್ರಕಾಶಕರು ಅಂತೇಳಿ. ಸೊ ಸರಿಯಾದ ಹೇಳಿಕೆಗಳು ಮತ್ತೆ ರಿಪೀಟೆಡು. ಅಡುಗೆ ಸೋಡವನ್ನು ನಾವು ಅಗ್ನಿಶಾಮಕಗಳಲ್ಲಿ ಬಳಸ್ತೀವಿ, ಸಾಕಷ್ಟು ರಿಪೀಟೆಡ್ ಆಗಿದೆ. ಸುಟ್ಟ ಸುಣ್ಣವನ್ನು ಗಾಜಿನ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ. ಜಿಪ್ಸಮ್ ಇದೆಯಲ್ವ, ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಉತ್ಪಾದನೆಯಲ್ಲಿ ಬಳಸ್ತೀವಿ. ಇವೆಲ್ಲ ಸ್ಟೇಟ್ಮೆಂಟ್ಗಳು ಹೇಳುವಾಗ ನೀವು ಖಂಡಿತ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಗಳಾಗಿರ್ತವೆ. ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. 8ನೇ ಪ್ರಶ್ನೆ ಸ್ಟೇಟ್ಮೆಂಟ್. ನಮ್ಮ ಮನೆಗಳಲ್ಲಿ AC ತಂತಿಯಲ್ಲಿನ ವಿದ್ಯುತ್ ಪ್ರತಿ ಸೆಕೆಂಡಿಗೆ 60 ಬಾರಿ ದಿಕ್ಕನ್ನು ಬದಲಾಯಿಸುತ್ತೆ. ಕಾರಣ ಏನಪ್ಪ ಅಂದರೆ ಒದಗಿಸಲಾಗುವ ಆಲ್ಟರ್ನೇಟ್ ವೋಲ್ಟೇಜ್ ಇದರ ಆವೃತ್ತಿ 60 ಹರ್ಟ್ಜ್ ಆಗಿರುತ್ತೆ. ಓಕೆ, ಸಂತುಲಿತ ಮಾನವನ ಆಹಾರದಲ್ಲಿ ಮೆದು ಆಮ್ಲಗಳು ಇರಬೇಕು. ಮೆದು ಆಮ್ಲಗಳು ಇರಬೇಕು. ಕಾರಣ
ಮಾನವ ದೇಹದ ಕೋಶಗಳು ಯಾವುದೇ ಮೆದಾಮ್ಲಗಳು ಸಂಶ್ಲೇಷಿಸಲಾರವು, ಹಾಗಾಗಿ ಅವನು ಊಟ ಮಾಡುವಂಥ ಆಹಾರದಲ್ಲಿ ಮೆದು ಆಮ್ಲಗಳು ಇರಲೇಬೇಕು. ಸೊ ಭಾರತದ ನೈಸರ್ಗಿಕ ರಬ್ಬರ್ನ ಅವಶ್ಯಕತೆಯಲ್ಲಿ 97% ನಾವು ಆಂತರಿಕ ಉತ್ಪಾದನೆಯಲ್ಲಿ ಸರಿದೂಗಿಸ್ತೀವಿ. ಓಕೆ. 9ನೇ ಪ್ರಶ್ನೆ, ಲ್ಯಾಕ್ರಿಮಲ್ ದಿಸ್ ಸ್ಟೇಟ್ಮೆಂಟು. ಲಾಕ್ರಿಮಲ್ ಗ್ರಂಥಿಯ ಕಾರ್ಯರಹಿತತೆ ಏನಾಗುತ್ತೆ ಅಂದರೆ, ಈ ಲಾಕ್ರಿಮಲ್ ಗ್ರಂಥಿ ಕೆಲಸ ಮಾಡಲಿಲ್ಲ ಅಂದರೆ ವಿಟಮಿನ್ ಎ ಕೊರತೆ ಉಂಟಾಗುತ್ತೆ. ಅದು ವಿಟಮಿನ್ ಎ ಕೊರತೆ ಒಂದು ಪ್ರಮುಖ ಗುಣಲಕ್ಷಣ ಅಂತ ಹೇಳ್ಬೋದು. ಲಾಕ್ರಿಮಲ್ ಗ್ರಂಥಿ ಕಾರ್ಯರಹಿತತೆ ಏನಂದರೆ ವಿಟಮಿನ್ ಎ ಕೊರತೆ ಪ್ರಮುಖ ಗುಣಲಕ್ಷಣ ಅಂದರೆ ವಿಟಮಿನ್ ಎ ಅವನಿಗೆ ಸಿಕ್ಕಿಲ್ಲ ಅಂತ ಅರ್ಥ. ವಿಟಮಿನ್ ಬಿ ಕೊರತೆ ಅಜೀರ್ಣ ಹಾಗೂ ಹೃದಯದ ಆಘಾತ ವೃದ್ಧಿಗೆ ಕಾರಣವಾಗ್ಬೋದು. ವಿಟಮಿನ್ ಬಿ ಇದೆಯಲ್ವಾ, ಇದರ ಕೊರತೆಯಿಂದ ಅಜೀರ್ಣ ಹಾಗೂ ಹೃದಯ ಆಘಾತ ವೃದ್ಧಿಗೆ ಕಾರಣವಾಗ್ಬೋದು. ವಿಟಮಿನ್ ಸಿ ಕೊರತೆಯಿಂದಾಗಿ ಮಾಂಸಖಂಡಗಳಲ್ಲಿ ನೋವು ಕಾಣಿಸ್ಕೊಳ್ಬೋದು. ವಿಟಮಿನ್ ಡಿ ಕೊರತೆಯಿಂದ ಮೂತ್ರದಲ್ಲಿ ಕ್ಯಾಲ್ಶಿಯಂ ಹೆಚ್ಚು ಪ್ರಮಾಣದಲ್ಲಿ ಹರಿದು ಹೋಗಲು ಕಾರಣವಾಗ್ಬೋದು. ಓಕೆ, ಇಷ್ಟು ಎಲ್ಲ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟು, ನೀವು ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ 10ನೇ ಪ್ರಶ್ನೆ, ಇನ್ಸುಲಿನ್ ಹಾರ್ಮೋನ್ ಒಂದು ಏನಾಗಿದೆ, ಪೆಪ್ಟೈಡ್ ಆಗಿದೆ ಖಂಡಿತ. 11ನೇ ಪ್ರಶ್ನೆ ಸ್ಟೇಟ್ಮೆಂಟು. ಸೊ ಪ್ಯಾಂಗೋಲಿನ್ಗಳಂತಹ ಹಲ್ಲುಗಳಿರದ ಸಸ್ತನಿಗಳು ಭಾರತದಲ್ಲಿ ಕಂಡುಬರುವುದು. ಸಾಕಷ್ಟು ಬಾರಿ ಪ್ಯಾಂಗೋಲಿನ್ಗಳ ಬಗ್ಗೆ IAS ಅಲ್ಲಿ ಸಹ ಕೇಳಿದ್ದಾನೆ. ಈ ಪ್ಯಾಂಗೋಲಿನ್ಗಳಂತಹ ಹಲ್ಲುಗಳಿರದ ಸಸ್ತನಿಗಳು ಭಾರತದಲ್ಲಿ ಕಂಡುಬರಲ್ಲ. ಮಾನವ ದೇಹದ ಯಾವ ಅಂಗಗಳಲ್ಲಿ ಈ ಲಿಂಫೋಸೈಟ್ ಕೋಶಗಳು ರೂಪುಗೊಳ್ಳುತ್ತವೆ? ಸಾಕಷ್ಟು ರಿಪೀಟೆಡ್ ಆಗಿ ಗುಲ್ಮಾದಲ್ಲಿ ಮಾನವ ದೇಹದ ಗುಲ್ಮ ಅಂಗಗಳಲ್ಲಿ ಲಿಂಫೋಸೈಟ್ ಕೋಶಗಳು ರೂಪುಗೊಳ್ಳುತ್ತವೆ. ಮಾನವ ದೇಹದಲ್ಲಿ ಅತಿ ಉದ್ದನೆಯ ಮೂಳೆ ಯಾವುದು? ಫೀಮರ್. ಮಾನವ ದೇಹದಲ್ಲಿ ಫೀಮರ್ ಅತಿ ಉದ್ದನೆಯ ಮೂಳೆಯಾಗಿದೆ. ಕಾಲರ ರೋಗವನ್ನು ಉಂಟು ಮಾಡುವುದು ಒಂದು ಬ್ಯಾಕ್ಟೀರಿಯಾ. ಸಾಕಷ್ಟು ರಿಪೀಟೆಡ್ ಆಗಿದೆ. ಮತ್ತು ಸ್ಟೇಟ್ಮೆಂಟು 14ನೇ ಪ್ರಶ್ನೆ, ಸ್ಮಾರ್ಟ್ ಕಾರ್ಡ್ ಬಗ್ಗೆ ಇದೆ. ಸ್ಮಾರ್ಟ್ ಕಾರ್ಡ್ ಎಂಬುದು ತನ್ನೊಳಗೆ ಮೈಕ್ರೋಚಿಪ್ ಹೊಂದಿರುವ ಒಂದು ಪ್ಲಾಸ್ಟಿಕ್ ಕಾರ್ಡು ಖಂಡಿತ. ಈ ಡಿಜಿಟಲ್ ತಂತ್ರಜ್ಞಾನವನ್ನು ನೂತನ ಭೌತಿಕ ಸಂವಹನ ಮಾಧ್ಯಮಗಳಾದ ಉಪಗ್ರಹ ಮತ್ತು ಫೈಬರ್ ಆಪ್ಟಿಕ್ಸ್ ಟ್ರಾನ್ಸ್ಮಿಷನ್ನಲ್ಲಿನ ಮೂಲಭೂತವಾಗಿ ಇದನ್ನು ಬಳಸಲಾಗುತ್ತೆ. ಇವೆರಡು ಸ್ಟೇಟ್ಮೆಂಟು ಸರಿ. ಮತ್ತು ಸ್ಟೇಟ್ಮೆಂಟು CNG ಅಂದರೆ ಜಲಜನಕ ಮೀಥೇನು ಖಂಡಿತ. ಕಲ್ಲಿದ್ದಲು ಅನಿಲ ಜಲಜನಕ ಮೀಥೇನು, ಇಂಗಾಲದ ಮಾನಾಕ್ಸೈಡು ಜೊತೆಗೆ LPG ಬ್ಯೂಟೇನ್ ಪ್ರೋಪೇನು, ಜಲಾನಿಲ ಇಂಗಾಲದ ಮಾನಾಕ್ಸೈಡು ಜಲಜನಕ. ಓಕೆ. ಮಾರುಕಟ್ಟೆಯಲ್ಲಿ ಮಾರಲಾಗಿರುವ ಸ್ಟ್ಯಾಂಡರ್ಡ್ ಅಂದರೆ ಚಿನ್ನದ ಸ್ಟ್ಯಾಂಡ್ ಅಂದರೆ 18 ಕ್ಯಾರೆಟ್ ಚಿನ್ನ ಹೊಂದಿರುತ್ತೆ. ಅಂದರೆ 18 ಕ್ಯಾರೆಟ್ ಚಿನ್ನ ಅಂದರೆ 18 ಭಾಗ ಚಿನ್ನ 6 ಭಾಗ ಇತರ ಲೋಹಗಳು ಅಂತೇಳಿ. ಮಾರುಕಟ್ಟೆಯಲ್ಲಿ ಮಾರಲಾಗುವ ಸ್ಟ್ಯಾಂಡರ್ಡ್ 18 ಕ್ಯಾರೆಟ್ ಚಿನ್ನ ಹೊಂದಿರುವುದೇನಪ್ಪ ಅಂದರೆ 18 ಭಾಗ ಚಿನ್ನ ಹೊಂದಿರುತ್ತೆ, 6 ಇತರ ಲೋಹಗಳನ್ನು 6 ಭಾಗ ಹೊಂದಿರುತ್ತೆ. 17ನೇ ಪ್ರಶ್ನೆ, ಯಾವ ಧಾತುಗಳ ಲವಣಗಳು ಪಟಾಕಿಗಳಲ್ಲಿ ಬಣ್ಣವನ್ನು ಒದಗಿಸ್ತವೆ? ಸಾಕಷ್ಟು ಬಾರಿ ರಿಪೀಟೆಡ್ ಆಗಿ ಸ್ಟ್ರಾಸ್ಪಿಯಂ, ಬೇರಿಯಂ. ಓಕೆ, ಇವೆರಡು ಸಾಕಷ್ಟು ಬಾರಿ ರಿಪೀಟೆಡ್ ಆಗಿ ಇವೆರಡು ಲವಣಗಳು ಪಟಾಕಿಗಳಲ್ಲಿ ಬಣ್ಣವನ್ನು ಒದಗಿಸ್ತವೆ. ಓಕೆ, 2003, 2006, 5, 4 ಆಯಿತು. ಈಗ 2003, 2, 1 ಇನ್ನು 4 ವರ್ಷ ಪೇಪರ್ನ ನೋಡ್ತಾ ಹೋಗೋಣ. ಓಕೆ. ಸರಿಯಾದ ಹೇಳಿಕೆಗಳು ಇಲ್ಲಿ ಸಹ. ಮತ್ತು ಈ ಸರಿಯಾದ ಹೇಳಿಕೆಗಳನ್ನು ನೀವು ಖಂಡಿತ ಅವೆಲ್ಲ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ಗಳೇ, ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ, ಸಾಕಷ್ಟು ರಿಪೀಟೆಡ್ ಇದೆ. ಸೊ ವಾಷಿಂಗ್ ಪೌಡರ್ಗೆ ಸೋಡಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಸಿಲಿಕೇಟ್ಗಳನ್ನು ಸೇರಿಸುವ ಉದ್ದೇಶ ಏನಂತ ಕೇಳಿದ್ದಾನೆ. ಸೊ ಯಾಕೆ ಸೇರಿಸ್ತಾರೆ ಈ ವಾಷಿಂಗ್ ಪೌಡರ್ಗೆ ಸೋಡಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಸಿಲಿಕೇಟ್ ಇವೆರಡನ್ನು ಯಾಕೆ ಸೇರಿಸ್ತಾರೆ ಅಂತ ಕೇಳಿದ್ದಾನೆ. ಸೊ ನೋಡಿ, ವಾಷಿಂಗ್ ಪೌಡರ್ಸು ಆಮೇಲೆ ಏನು ಕೆಲವು ದಿನನಿತ್ಯ ಅಂದರೆ ಡೈಲಿ ಅಪ್ಲೈ ಆಗುವಂತಹ ಕ್ವಶನ್ಸ್ಗಳನ್ನು, ಸೈನ್ಸ್ ಕ್ವಶನ್ಸ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾನೆ. ಇಲ್ಲಿ ಸಹ ವಾಷಿಂಗ್ ಪೌಡರ್ ಯೂಸ್ ಮಾಡ್ತೀವಾ? ಓಕೆ, ವಾಷಿಂಗ್ ಪೌಡರ್ ಬಗ್ಗೆ ಕೇಳಿದ್ದಾನೆ. ಸೊ ವಾಷಿಂಗ್ ಪೌಡರಲ್ಲಿ ಈ ಸೋಡಿಯಂ ಸಲ್ಫೇಟನ್ನು ಸೋಡಿಯಂ ಸಿಲಿಕೇಟನ್ನು ಯಾಕೆ ಸೇರಿಸ್ತಾರೆ ಅಂತ ಕೇಳಿದ್ದಾನೆ. ವಾಷಿಂಗ್ ಪೌಡರನ್ನು ಒಣಗಿಸಲು, ವಾಷಿಂಗ್ ಪೌಡರ್ ಕ್ಷಾರೀಯತೆಯನ್ನು ಉಳಿಸಿಕೊಳ್ಳಲು ಅಂದರೆ ಒಣವಾಗಿಡಲು, ವಾಷಿಂಗ್ ಪೌಡರ್ ಯಾವಾಗ ಡ್ರೈ ಆಗಿರಲು, ಹಾಗೆಯೇ ವಾಷಿಂಗ್ ಪೌಡರ್ನ ಕ್ಷಾರೀಯತೆ ಆ್ಯಸಿಡಿಕ್ ಲೆವೆಲ್ನ ಉಳಿಸಿಕೊಳ್ಳಲು ಸೋಡಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಸಿಲಿಕೇಟನ್ನು ಸೇರಿಸ್ತಾರೆ. ಮತ್ತು ಸ್ಟೇಟ್ಮೆಂಟು ಹಾಲಿನಲ್ಲಿ B ವಿಟಮಿನ್ ಇರುತ್ತೆ. ವಿಟಮಿನ್ ಎ ಕೊರತೆಯಿಂದ ಒಣ ಹಾಗೂ ಚಪ್ಪೆ ಚರ್ಮ ಉಂಟಾಗುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಕಾಯಿಲೆ ಬರುತ್ತೆ. ಈ ಕಾಯಿಲೆ ಒಂದು ಲಕ್ಷಣ ಕೀಲು ನೋವು, ಮಾಂಸಖಂಡಗಳ ನೋವು ಅಂತ ಹೇಳಿದ್ನೆಲ್ಲ ಅವಾಗೇನೆ. ವಿಟಮಿನ್ B1 ಥೈಮಿನ್ ಕೊರತೆಯಿಂದ ಹೃದಯ ತೊಂದರೆ ಉಂಟಾಗ್ಬೋದು. ಸಾಕಷ್ಟು ರಿಪೀಟೆಡ್ ಆಗಿದೆ. ಸೊ ಬೇರೆ ಬೇರೆ ಥರ ರಿಪೀಟೆಡ್ ಆಗಿದೆ. 3ನೇ ಸಹ ಸ್ಟೇಟ್ಮೆಂಟು ತಾಪಮಾನ ಹೆಚ್ಚುವುದರಿಂದ ಗಾಳಿಯಲ್ಲಿನ ಧ್ವನಿಯ ವೇಗ ಹೆಚ್ಚಾಗುತ್ತೆ. ಖಂಡಿತ. ಗಾಳಿಯಲ್ಲಿನ ಧ್ವನಿಯ ವೇಗ ಒತ್ತಡದ ಮೇಲೆ ಅವಲಂಬಿತವಾಗಿಲ್ಲ ಅಂತ ಹೇಳಿ. ಓಕೆ. ನೆಕ್ಸ್ಟು ಕಂಪನ ವಿಸ್ತಾರ ಹಾಗೂ ಆವರ್ತಗಳ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇವುಗಳ ಬದಲಾವಣೆಯಿಂದ ಗಾಳಿಯಲ್ಲಿನ ಧ್ವನಿಯ ವೇಗದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ.
ಇವೆರಡು ಸ್ಟೇಟ್ಮೆಂಟ್ ಸರಿ. ನೆಕ್ಸ್ಟ್ ವಿನಾಶದ ಅಂಚಿನ ಪ್ರಾಣಿಗಳ ಕೊಟ್ಟಿರೋದ್ರಲ್ಲಿ ಮೊಸಳೆ ಮತ್ತು ಆನೆಗಳು. 5ನೇ ಪ್ರಶ್ನೆ ಮಾನವ ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟಿದೆ. ಮಾನವನ ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಹೇಳಿಕೆಗಳು. ಒಂದು ಸ್ಟೇಟ್ಮೆಂಟ್ ಸರಿ ಇದೆ. ಚೌಮನ್ ಕೋಶದಿಂದ ಸೋಸಲ್ಪಟ್ಟ ದ್ರವ ಸಣ್ಣ ನಳಿಕೆಗಳ ಮೂಲಕ ಹಾದು ಹೋಗುವಾಗ ಬಹುತೇಕ ಗ್ಲೂಕೋಸ್ ಏನಾಗುತ್ತೆ, ಪುನಃ ಹೀರಲ್ಪಡುತ್ತೆ. ರಿನಲ್ ಅಭಿಧಮನಿ ಮೂಲಕ ರಕ್ತಕ್ಕೆ ವಾಪಸ್ ಕಳಿಸಲ್ಪಡುತ್ತೆ. ಈ ಸ್ಟೇಟ್ಮೆಂಟ್ ಸರಿ. 6ನೇ ಪ್ರಶ್ನೆ ಜಲಜನಕ ತುಂಬಿದ ಒಂದು ಪಾಲಿಥೀನ್ ಇದೆಯಲ್ಲ, ಅದನ್ನು ನಾವು ಭೂಮಿಯ ಮೇಲ್ಮೈಯಿಂದ ಹಾರಿ ಬಿಡಲಾಗಿದೆ. ಬಲೂನ್ ಮೇಲಕ್ಕೆ ಹೋದಂತೆ ಏನಾಗುತ್ತೆ, ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ. ಸೊ 7ನೇ ಪ್ರಶ್ನೆ ಸರಿಯಾದ ಹೇಳಿಕೆಗಳು. ಹತ್ತಿ ಗಿಡಕ್ಕೆ ಭಾರತದ ನೆಲವೇ ಮೂಲ. ಖಂಡಿತ. ಭಾರತದಲ್ಲಿ ಈ BT ಹತ್ತಿಯಂತಹ ಯಾವುದೇ ಕಲಾಂತರ ಬೆಳೆಯಲು ಅನುಮತಿ ಕೊಡುವ ಅಧಿಕಾರ ಹೊಂದಿರುವ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವ್ ಕಮಿಟಿಯು ಯಾವ ಮಂತ್ರಾಲಯದಲ್ಲಿ ಬರುತ್ತೆ? ಖಂಡಿತ ಕೃಷಿ ಮಂತ್ರಾಲಯದಲ್ಲಿ ಬರುತ್ತೆ. 9ನೇ ಪ್ರಶ್ನೆ ಸರಿಯಾದ ಹೇಳಿಕೆಗಳು. ಒಂದು AC ಬಗ್ಗೆ ಇದೆ. ಸೊ ನಾವು ಡೈಲಿ ಯೂಸ್ ಮಾಡುವಂತಹ ವಸ್ತುಗಳನ್ನು ಅಪ್ಲೈ ಮಾಡ್ಕೊಂಡು ಕ್ವಶನ್ಸ್ಗಳನ್ನ ಕೇಳ್ತಾನೆ. ಇಲ್ಲಿ AC ಬಗ್ಗೆ ಇದೆ. ಒಂದು ಹವಾನಿಯಂತ್ರಿಕದಲ್ಲಿ ಎವಾಪರೇಟ್ ಸುರುಳಿಗಳು ಕೊಠಡಿಯಿಂದ ಉಷ್ಣವನ್ನು ತೆಗೆದುಕೊಂಡರೆ ಕಂಡೆನ್ಸರ್ ಸುರುಳಿಗಳು ಅದನ್ನು ಹೊರಹಾಕ್ತವೆ. ನೆಕ್ಸ್ಟು ಸ್ಟೇಟ್ಮೆಂಟು ಕಾಕಂಬಿ ಬಗ್ಗೆ ಇದೆ. ಮೊಲಾಸಿಸ್ ಸಕ್ಕರೆ ಫ್ಯಾಕ್ಟ್ರಿ ಬರುತ್ತಲ್ವ. ಕಾಕಂಬಿಯು ಸಕ್ಕರೆ ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಒಂದು ಉಪ ಉತ್ಪನ್ನ. ಸಕ್ಕರೆ ಮಿಲ್ಗಳಲ್ಲಿ ಪಡೆಯಲಾಗುವ ಆಳಟ್ಟೆಯನ್ನು ಬಯೋಗ್ಯಾಸ್ ಅಂತಿದಲ್ಲ, ಅದರ ಹಿಂಡಿನ ಸಿಪ್ಪೆ ಬರುತ್ತಲ್ಲ, ಇದನ್ನು ಸಕ್ಕರೆ ಕಾರ್ಖಾನೆಗಳಲ್ಲಿ ನೀರಾವಿಗಳನ್ನು ಉತ್ಪಾದಿಸಲು ಬಾಯ್ಲರ್ಗಳಿಗೆ ಇಂಧನವಾಗಿ ಇದನ್ನು ಬಳಸ್ತಾರೆ. 11ನೇ ಪ್ರಶ್ನೆ ಮೊನಚಾದ ವೃತ್ತಾಕಾರ ಪಥದಲ್ಲಿ ಅತಿ ವೇಗದಲ್ಲಿ ಚಲಿಸುತ್ತಿರುವ 4 ಚಕ್ರಗಳು ಒಂದು ವಾಹನ ಏನಾಗ್ಬೋದು? ಒಂದು ಮೊನಚಾದ ವೃತ್ತಾಕಾರ ಪಥ ಇದೆ, ಅಲ್ಲಿ ಅತಿ ವೇಗದಲ್ಲಿ ಚಲಿಸುತ್ತಿರುವ ಒಂದು 4 ಚಕ್ರಗಳ ಒಂದು ವಾಹನ ಏನಾಗ್ಬೋದು ಅಂದರೆ ಅದರ ಹೊರಗಾಲಿಗಳು ಬುಡ ಮೇಲಾಗಿ ಬಿಡ್ಬೋದು ಅಥವಾ ಹೊರಕ್ಕೆ ಜಾರ್ಬೋದು. ಸ್ಟೇಟ್ಮೆಂಟ್ ಮತ್ತು ಬೈಜಕ ಕ್ರಿಯಾಗಾರಗಳಲ್ಲಿ ದ್ರವ ಸೋಡಿಯಮನ್ನು ನಾವು ಕೂಲೆಂಟಾಗಿ ಬಳಸ್ತೀವಿ. ಸಾಕಷ್ಟು ರಿಪೀಟೆಡ್ ಆಗಿದೆ. 13ನೇ ಪ್ರಶ್ನೆ ವಾತಾವರಣದಲ್ಲಿ ಬೆಳಕಿನ ವಿಸ್ತರಣೆ ಉಂಟಾಗಲ್ಲ. ಬೆಳಕಿನ ವಿಸ್ತರಣೆ ಉಂಟಾಗಲು ಧೂಳಿನ ಕಣಗಳೇ ಕಾರಣ. ದ್ಯುತಿ ರಾಸಾಯನಿಕ ಹೊಗೆ ಮಂಜು ಫೋಟೋಕೆಮಿಕಲ್ ಸ್ಮಾಗ್ ಅಂತ ಕರಿತೀವಿ. ಉತ್ಪನ್ನವಾಗುವುದು ಯಾವುದು ಉಂಟಾಗುತ್ತೆ? ಅದು ಆದರೆ ಉತ್ಪನ್ನವಾದಾಗ ಯಾವುದು ಉಂಟಾಗುತ್ತಪ್ಪ ಅಂದರೆ ಓಝೋನ್. 15ನೇ ಪ್ರಶ್ನೆ ಸಾಮಾನ್ಯ ಆರೋಗ್ಯದ ವ್ಯಕ್ತಿಗಳನ್ನು ಕುರಿತಂತಿದೆ. ಈ ಸಾಮಾನ್ಯ ಆರೋಗ್ಯದ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳು. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉಪಸ್ಥಿತಿಗೆ ಪ್ರಕ್ರಿಯೆಯಾಗಿ ಡಿಯೋಡಿಯಂ ಸಣ್ಣ ಕರಳಿನ ಆರಂಭದ ಭಾಗ ಈ ಡಿಯೋಡಮ್ನಿಂದ ಸಿಕ್ರೆಟಿನ್ ಉತ್ಪಾದನೆ ಆಗುತ್ತದೆ. ಈ ಸ್ಟೇಟ್ಮೆಂಟ್ ಸರಿ. ಸಿಕ್ರೆಟಿನ್ ಉತ್ಪಾದನೆ ಆಗುತ್ತೆ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಉಪಸ್ಥಿತಿಗೆ ಪ್ರಕ್ರಿಯೆಯಾಗಿ ಡಿಯೋಡಿಯಂನಿಂದ ಸಿಕ್ರೆಟಿನ್ ಉತ್ಪಾದನೆ ಆಗುತ್ತದೆ. ಸಣ್ಣ ಕರಳಿನ ಆರಂಭ ಭಾಗ ನಾವು ಡಿಯೋಡಿನಿಯಮ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ 2ನೇ ಸ್ಟೇಟ್ಮೆಂಟ್ ಫ್ಯಾಟಿ ಆ್ಯಸಿಡ್ಸ್ಗಳ ಉಪಸ್ಥಿತಿಗೆ ಪ್ರತಿಕ್ರಿಯೆಯಾಗಿ ಸಣ್ಣ ಕರಳಿನಲ್ಲಿ ಎಟರೋಗ್ಯಾಸ್ಟ್ರೋನ್ ಉತ್ಪಾದನೆ ಆಗುತ್ತದೆ. ಇವೆರಡು ಸ್ಟೇಟ್ಮೆಂಟು ಸರಿ. ಅದಕ್ಕೆ ಆರೋಗ್ಯ ವ್ಯಕ್ತಿಗಳಿಗೆ ಕುರಿತಂತೆ. ಓಕೆ. ಅಯಾನಿಕ್ ಸಂಯುಕ್ತಗಳಿಗೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳಿದ್ದಾರೆ. ಅಯಾನಿಕ್ ಸಂಯುಕ್ತಗಳು ಯಾವಪ್ಪ ಅಂದರೆ ಅಯಾನಿಕ್ ಸಂಯುಕ್ತಗಳು ಆಲ್ಕೋಹಾಲ್ನಲ್ಲಿ ಕರಗೋದಿಲ್ಲ ಅಷ್ಟೇ. ಆ ಸ್ಟೇಟ್ಮೆಂಟ್ ಸರಿ. 17ನೇ ಪ್ರಶ್ನೆ ಸರಿಯಾದ ಹೇಳಿಕೆಗಳು ಸಹ ಸೋಡಿಯಂ ಕ್ಲೋರೈಡ್ ಉಪಸ್ಥಿತಿಯಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಟ್ಟಿಗೊಳಿಕೆ ದರ ಹೆಚ್ಚುತ್ತದೆ. ಈ ಸ್ಟೇಟ್ಮೆಂಟ್ ಸರಿ. ಸಿಮೆಂಟ್ ಗಟ್ಟಿಯಾಗುವ ದರವನ್ನು ನಿಧಾನಗೊಳಿಸಲು ನಾವು ಜಿಪ್ಸಮನ್ನು ಸೇರಿಸ್ತೀವಿ. ಖಂಡಿತ. ಎಲ್ಲ ಅರ್ತ್ ಮೆಟಲ್ಸ್ ಇದಾವಲ್ಲ ಹೈಡ್ರೇಟ್ ಲವಣಗಳನ್ನು ಉಂಟು ಮಾಡ್ತವೆ. ಓಕೆ. ನೆಕ್ಸ್ಟ್ 18ನೇ ಪ್ರಶ್ನೆ ರಾಸಾಯನಿಕ ಧಾತುವೊಂದರ ಪರಮಾಣುವಿಗೆ ಸಂಬಂಧಿಸಿದಂತೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ಸಂಖ್ಯೆ ಇದನ್ನು ತಿಳಿಸುತ್ತದೆ. ಯಾವುದನ್ನು? ಓರಿಯೆಂಟೇಷನ್ನ ತಿಳಿಸುತ್ತದೆ. ಮತ್ತು ಸ್ಟೇಟ್ಮೆಂಟು ಸಾಮಾನ್ಯ ನೀಲಿ ಹಸಿರು ಆಲ್ಗೆಗಳು ಆಲ್ಗೆಗಳಾಗಬೇಕು. ಆಲ್ಗೆಗಳಾದ ಸ್ಪೈರೋಗೆರಾ ಅಲೋಥ್ರಿಕ್ಸ್ ತಾಜಾ ನೀರು ಕೊಳ ಹಾಗೂ ಸಮುದ್ರ ಎರಡರಲ್ಲೂ ಕಾಣ್ತವೆ. ನೀಲಿ ಹಸಿರು ಆಲ್ಗೆಗಳಾದಂಥ ಸ್ಪೈರೋಗೆರಾ ಅಲೋಥ್ರಿಕ್ಸ್ ಇದಾವಲ್ಲ ಇವು ತಾಜಾ ನೀರು ಕೊಳ ಸಮುದ್ರ ಎರಡರಲ್ಲೂ ಸಹ ಕಾಣ್ತವೆ. 20ನೇ ಸ್ಟೇಟ್ಮೆಂಟು ಕಲ್ಲಿದ್ದಲು ಆಧಾರಿತ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳು ಆಮ್ಲ ಮಳೆಗೆ ಪಾಲನ್ನು ನೀಡುತ್ತವೆ. ಸರಿ. ಕಲ್ಲಿದ್ದಲು ಉರಿದಾಗ ಇಂಗಾಲದ ಆಕ್ಸೈಡ್ಗಳು ಬಿಡುಗಡೆ ಆಗ್ತವೆ. ಸರಿ. ಅಸಂತೃಪ್ತ ಕೊಬ್ಬುಗಳು ಸಂತೃಪ್ತ ಕೊಬ್ಬುಗಳಿಗೆ ಹೋಲಿಸಿದರೆ ಹೆಚ್ಚು ಪ್ರತಿಕ್ರಿಯಾಕಾರಿಗಳು. ಸರಿ. ಈ 3 ಸ್ಟೇಟ್ಮೆಂಟ್ ಸರಿ. 2003 ಒಟ್ಟು ಎಷ್ಟು? 20 ಪ್ರಶ್ನೆಗಳು. ನೆಕ್ಸ್ಟ್ ಎಸ್ಟೇಜ್ ಕಂಟಿನ್ಯೂ ಮಾಡ್ತಾವೆ 2002. ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ ಇದೆ. ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಸಂಬಂಧಪಟ್ಟಂಥ ರಾಜ್ಯಗಳು
ಅಚ್ರ ರತ್ನಗಿರಿ ಮಹಾರಾಷ್ಟ್ರದಲ್ಲಿ ಬರುತ್ತೆ, ಕುಂದಾಪುರ ಕರ್ನಾಟಕದಲ್ಲಿ ಬರುತ್ತೆ, ಪೀಚವರಂ ತಮಿಳುನಾಡಲ್ಲಿ ಬರುತ್ತೆ, ವೆಂಬನಾದ ಒಂದು ಲೇಕ್ ಅದು ಕೇರಳದಲ್ಲಿ ಬರುತ್ತೆ. ಓಕೆ, ಮಾನವ ದೇಹ ಕುರಿತಂತೆ ಸರಿಯಾದ ಹೇಳಿಕೆಗಳು ಮತ್ತು ಸ್ಟೇಟ್ಮೆಂಟು. ವ್ಯಕ್ತಿ ವ್ಯಾಯಾಮ ಮಾಡಿದಾಗ ಟೋಟ್ರೋಫಿನ್ ಉತ್ಪಾದನೆ ಆಗುತ್ತೆ. ವ್ಯಕ್ತಿಯು ವ್ಯಾಯಾಮ ಮಾಡಿದಾಗ ಟೋಟ್ರೋಫಿನ್ ಉತ್ಪಾದನೆ ಆಗುತ್ತೆ. ಒತ್ತಡದಿಂದಾಗಿ ಅಡ್ರಿನಲ್ ಗ್ರಂಥಿಗಳು ಸಾಮಾನ್ಯವಾಗಿ ಬಿಡುಗಡೆ ಮಾಡುವುದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಕಾರ್ಟಿಸೋಮನ್ನು ಬಿಡುಗಡೆ ಮಾಡ್ತವೆ. ಖಂಡಿತ ಒತ್ತಡದಿಂದಾಗಿ ಅಡ್ರಿನಲ್ ಗ್ರಂಥಿಗಳು ಏನು ಮಾಡ್ತವೆ, ಸಾಮಾನ್ಯವಾಗಿ ಬಿಡುಗಡೆ ಮಾಡುವುದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಕಾರ್ಟಿಸೋಮನ್ನು ಬಿಡುಗಡೆ ಮಾಡ್ತವೆ. ಸೊ ಸರಿಯಾದ ಹೇಳಿಕೆಗಳು. ಕ್ಷಿಪ್ರ ಆಂದೋಲನದಲ್ಲಿರೋ ವಿದ್ಯುತ್ ಪ್ರವಾಹದಿಂದ ರೇಡಿಯೋ ಅಲೆಗಳು ಉತ್ಪನ್ನವಾಗ್ತವೆ. ನೋಡಿ, ಕ್ಷಿಪ್ರ ಆಂದೋಲನದಲ್ಲಿರೋ ವಿದ್ಯುತ್ ಪ್ರವಾಹದಿಂದ ರೇಡಿಯೋ ಅಲೆಗಳು ಏನಾಗ್ತವೆ, ಉತ್ಪನ್ನವಾಗ್ತವೆ. ಪ್ರತಿಫಲಿತ ರೇಡಿಯೋ ತರಂಗಗಳ ಡಾಪ್ಲರ್ ಪರಿಣಾಮವನ್ನು ಬಳಸಿ, ಪ್ರತಿಫಲಿತ ಲಘು ರೇಡಿಯೋ ತರಂಗಗಳ ಬಳಸಿಬಿಟ್ಟು ಅದರ ಡಾಪ್ಲರ್ ಪರಿಣಾಮವನ್ನು ಬಳಸಿ ಪೊಲೀಸರು ವೇಗ ಮಿತಿ ದಾಟುವ ವಾಹನಗಳನ್ನು ಪತ್ತೆ ಹಚ್ತಾರೆ. ಓಕೆ, ಅವ್ರ ಹತ್ರ ರೇಡಾರ್ ಗನ್ ಇರುತ್ತೆ, ನೋಡಿರ್ತೀರಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹತ್ರ. 2 ಸ್ಟೇಟ್ಮೆಂಟ್ ಸರಿ. 4ನೇ ಪ್ರಶ್ನೆ. ಸೊ ಇದು ಯಾವ ಪ್ರಾಣಿಗಳು ಏಕಸಂಗಾತಿ ಉಳ್ಳವಾಗಿದೆ? ಖಂಡಿತ ಅಲ್ಲಿ ಕೊಟ್ಟಿರೋದ್ರಲ್ಲಿ ತೋಳಗಳು ಏಕಸಂಗಾತಿ ಪ್ರಾಣಿಗಳಾಗಿವೆ. 5ನೇ ಪ್ರಶ್ನೆ. ಜಗತ್ತಿನ ಹಲವು ಭಾಗದಲ್ಲಿ ಸದ್ಯದ ಪಿಡುಗಾಗಿರುವ ಪ್ರಾಣಿಗಳ ಫುಟ್ ಆ್ಯಂಡ್ ಮೌತ್ ರೋಗ ಇದು ಯಾವುದರಿಂದ ಬರುತ್ತೆ? ಫುಟ್ ಆ್ಯಂಡ್ ಮೌತ್ ರೋಗ ಬರೋದು ವೈರಸ್ನಿಂದ. ಸ್ಟೇಟ್ಮೆಂಟ್ ಮತ್ತು ಸರಿಯಾದ ಸ್ಟೇಟ್ಮೆಂಟ್. ಎಲ್ಲ ಕಂಟಕ ಚರ್ಮಿ ಪ್ರಾಣಿಗಳು ಮೊಟ್ಟೆಗಳನ್ನು ಇಡದೆ ನೇರವಾಗಿ ಮರಿ ಹಾಕುವ ಪ್ರಾಣಿಗಳಾಗಿವೆ. ಸರಿ. ಸ್ಟೇಟ್ಮೆಂಟ್ ಮತ್ತು ವೈರಸ್ಗಳು ಸಿಕ್ಕಿ ಹಾಕಿಕೊಂಡ ಒಂದು ಆರಣ್ಯ ಕಣವನ್ನು ಹೊಂದಿರುತ್ತವೆ. ಸರಿ. ಮತ್ತು ಸ್ಟೇಟ್ಮೆಂಟು. ತಾಪಮಾನದ ಏರಿಕೆಯಿಂದ ಅಣುಗಳ ಚಲನಶಕ್ತಿ ಖಂಡಿತ ಹೆಚ್ಚಾಗುತ್ತೆ. ಈ ಸ್ಟೇಟ್ಮೆಂಟ್ ಸರಿ. ಸಿಂಥೆಟಿಕ್ ಮಾರಜಕಗಳು ಗಡಸು ನೀರಿನಲ್ಲಿ ಚೆನ್ನಾಗಿ ನೊರೆ ತರುತ್ತವೆ. ಕಾರಣ ಏನಪ್ಪ ಅಂದರೆ ಸಿಂಥೆಟಿಕ್ ಮಾರಜಕಗಳು ಗಡಸು ನೀರಿನೊಂದಿಗೆ ಕರಗಬಲ್ಲ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಲವಣಗಳನ್ನು ಉಂಟು ಮಾಡುತ್ತವೆ. ಸಾಕಷ್ಟು ಬಾರಿ ಬೇರೆ ಬೇರೆ ಥರ ಕೇಳಿದ್ದಾನೆ. ಕೃತಕ ಉಪಗ್ರಹಗಳನ್ನು ಭೂಮಿಯಿಂದ ಯಾವಾಗಲೂ ಪೂರ್ವ ಅಭಿಮುಖವಾಗಿ ಹಾರಿಸಲಾಗಿರುತ್ತೆ. ಇದು ಸಹ ರಿಪೀಟೆಡ್ ಕ್ವಶನ್. ಮಾನವನ ಅವಶ್ಯಕ ಅಮೈನೋ ಆಮ್ಲಗಳು ದೇಹದಲ್ಲಿ ಸಂಶ್ಲೇಷಣೆಗೊಳ್ಳುವುದಿಲ್ಲ. ಓಕೆ, ಮಾನವನ ಅವಶ್ಯಕ ಅಮೈನೋ ಆಮ್ಲಗಳು ದೇಹದಲ್ಲಿ ಯಾವುದೇ ಕಾರಣಕ್ಕೂ ಸಂಶ್ಲೇಷಣೆಗೊಳ್ಳುವುದಿಲ್ಲ. ಕಬ್ಬಿಣದ ಚೆಂಡು ಪಾದರಸದಲ್ಲಿ ತೇಲಿದರೆ ನೀರಿನಲ್ಲಿ ಅದು ಮುಳುಗುತ್ತೆ. ಓಕೆ, ಇದರಲ್ಲಿ ಯಾವ ಇಂಪಾರ್ಟೆಂಟ್ ಆಗುತ್ತೆ ಸ್ಟೇಟ್ಮೆಂಟಲ್ಲಿ ನಿಮ್ಮ ಎಕ್ಸಾಮಿಗೆ. ಸೊ ನಿಮಗೇನು ನೋಟ್ಸ್ ಮಾಡ್ಕೋಬೇಕಂದ್ರೆ ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ. ಮತ್ತು ಸ್ಟೇಟ್ಮೆಂಟು. ಕಾಂಡಕೋಶಗಳು ಪ್ರಣಾಳದಲ್ಲಿ ತಮ್ಮಷ್ಟಕ್ಕೆ ತಾವೇ ಹೆಚ್ಚು ಕಡಿಮೆ ಎಂದೆಂದಿಗೂ ಮರುಹುಟ್ಟನ್ನು ಪಡೆಯುವುದಿಲ್ಲ. ಈ ಸ್ಟೇಟ್ಮೆಂಟ್ ಸರಿ. ಕಾಂಡಕೋಶಗಳ ಬಗ್ಗೆ. ಕೆಲವು ಕೋಶಕಾಂಡಗಳನ್ನು ಭಾರತೀಯ ಸಂಶೋಧನಾ ಕೇಂದ್ರಗಳು ಸೃಷ್ಟಿಸಿವೆ. ಇವುಗಳನ್ನು ವಿವಿಧ ರೀತಿಯ ಅಂಗಾಂಶಗಳನ್ನಾಗಿ ನಾವು ಬೆಳೆಸ್ಬೋದು. 10ನೇ ಪ್ರಶ್ನೆ. ಜೀವಿಗಳ ಹೊಸ ಪ್ರಭೇದಗಳ ಉಗಮಕ್ಕೆ ಬದುಕಿರುವ ಜೀವಿಗಳಲ್ಲಿ ಯಾವ ಅಂಶ ಅತಿ ಹೆಚ್ಚು ಕಾರಣವಾಗಿದೆ ಅಂತ ಕೇಳಿದ್ದಾನೆ. ಜೀವಿಗಳ ಒಂದು ಹೊಸ ಪ್ರಭೇದಗಳ ಉಗಮಕ್ಕೆ ಬದುಕಿರುವ ಜೀವಿಗಳಲ್ಲಿ ಈ ಮುಟೇಷನ್ ಹೆಚ್ಚು ಕಾರಣವಾಗಿದೆ. 11ನೇ ಪ್ರಶ್ನೆ. ಸಾಮಾನ್ಯ ಮನುಷ್ಯನ ರಕ್ತ ಕುರಿತಂತೆ ಯಾವ ಹೇಳಿಕೆ ಸರಿ? ಮನುಷ್ಯನ ರಕ್ತ ಕುರಿತಂತೆ ಬಿಳಿ ರಕ್ತ ಕಣಗಳಿಗಿಂತ ರಕ್ತವು ಹೆಚ್ಚು ಪ್ಲೇಟೆಟ್ಗಳನ್ನು ಹೊಂದಿದೆ ಅಂತೇಳಿ. ಓಕೆ, ನೆಕ್ಸ್ಟ್ ಸರಿಯಾದ ಹೇಳಿಕೆ. ಒಂದು ಜಲೀಯ ದ್ರಾವಣದ ತುದಿಯ ಬಿಂದು ಶುದ್ಧ ನೀರಿನದಕ್ಕಿಂತ ಹೆಚ್ಚಾಗಿರುತ್ತೆ. ಒಂದು ಜಲೀಯ ದ್ರಾವಣದ ತುದಿಯ ಬಿಂದು ಶುದ್ಧ ನೀರಿನದಕ್ಕಿಂತ ಹೆಚ್ಚಾಗಿರುತ್ತೆ. ಓಕೆ, ನೆಕ್ಸ್ಟ್. ಒಂದು ದ್ರಾವಣದಲ್ಲಿನ ನೀರಿನ ಆವಿಯ ಒತ್ತಡವು ಶುದ್ಧ ನೀರಿನೊಳಗಿನ ಅದರ ಆವಿಯ ಒತ್ತಡಕ್ಕಿಂತ ಕಡಿಮೆ ಇರುತ್ತೆ. ಒಂದು ಅರ್ಧ ವ್ಯಾಸ ಪೊರೆ, ಈ ಸೆಮಿ ಪೆರಂಬಲ್ ಮೆಂಬ್ರೇನ್ ಅಂತ ಕರಿತೀವಲ್ಲ, ಇದರಿಂದ ನೀರಿನಿಂದ ಅದು ಬೇರ್ಪಡಿಸುವಾಗ ದ್ರಾವಣದ ಮೇಲೆ ಒತ್ತಡ ಹೇರಿ ನೀರಿನ ಚಲನೆಯನ್ನು ತಡೆಯುತ್ತೆ. 13ನೇ ಪ್ರಶ್ನೆ. ಯಾವ ಸಸ್ಯಗಳ ಕಾಂಡಗಳನ್ನು ಕತ್ತರಿಸಿ ವಿಸ್ತರಿಸಬಹುದು ಅಂತ ಕೇಳಿದ್ದಾನೆ. ಬೋಗನ್ವಿಲ್ಲಾ, ಕಾರ್ನಷನ್, ಕೋಕಾ, ದ್ರಾಕ್ಷಿ. ಈ 4 ಸಸ್ಯಗಳ ಕಾಂಡಗಳನ್ನು ನಾವು ಕತ್ತರಿಸಿ ವಿಸ್ತರಿಸಬಹುದು. 14ನೇ ಪ್ರಶ್ನೆ. ಜೀವಿ ವಿಕಾಸದ ಹಿನ್ನೆಲೆಯಲ್ಲಿ ಹಾವುಗಳು ಕಾಲುಗಳನ್ನು ಕಳೆದುಕೊಂಡದ್ದನ್ನು ನಾವು ಈ ವಿದ್ಯಮಾನದಿಂದ ವಿವರಿಸ್ತೀವಿ ಅಂತ ಕೇಳಿದ್ದಾನೆ. ಅಂಗಗಳ ಬಳಕೆ ಮತ್ತು ನಿರ್ಬಳಕೆ ಈ ವಿದ್ಯಮಾನದಿಂದ ವಿವರಿಸ್ತೀವಿ. 15ನೇ ಪ್ರಶ್ನೆ. ಒಂದು ಝೀನ್ 2 ಅಥವಾ ಹೆಚ್ಚಿನ ವಿವಿಧ ಲಕ್ಷಣಗಳನ್ನು ಏಕಕಾಲಕ್ಕೆ ನಿಯಂತ್ರಿಸಿದರೆ, ಒಂದು ಝೀನ್ ಇದೆಯಲ್ಲ, 2 ಅಥವಾ ಹೆಚ್ಚಿನ ವಿಧದ ಒಂದು ಲಕ್ಷಣಗಳನ್ನು ಏಕಕಾಲಕ್ಕೆ ಅದು ನಿಯಂತ್ರಿಸಿದರೆ ಆ ವಿದ್ಯಮಾನ ಏನು? ಪ್ಲಿಯೋಟ್ರಫಿ ಅಂತ ಕರಿತೀವಿ. ಯಾವ ಮೋಡಗಳಲ್ಲಿ ಬೆಳಕು ವಕ್ರೀಭವನ ಹೊಂದಿರುವುದರಿಂದ ಸೂರ್ಯನ ಪ್ರಭಾವಲಯ ಉಂಟಾಗುತ್ತೆ? ಸೊ ಯಾವ ಮೋಡಗಳಪ್ಪ ಅಂದರೆ ಸಿರಸ್ ಮೋಡಗಳಿನ ಹಿಮಸ್ಫಟಿಕಗಳಲ್ಲಿ ಬೆಳಕು ವಕ್ರೀಭವನ ಹೊಂದಿರೋದ್ರಿಂದ ಸೂರ್ಯನ ಒಂದು ಪ್ರಭಾವಲಯ ಉಂಟಾಗುತ್ತೆ.
ದ್ವಿಲಿಂಗಿ ಹೂವಿನಲ್ಲಿರುವಂತಹ ಆ್ಯಂಡೋಸ್ರಿಯಂ ಹಾಗೂ ಗೈನ್ಲೇಸಿಯಾಗಳು ಆ್ಯಂಡ್ರೋಸಿಯಂ ಮತ್ತು ಗೈನ್ಲೇಸಿಯಾಗಳು ಬೇರೆ ಬೇರೆ ಕಾಲದಲ್ಲಿ ಪ್ರೌಢ ವ್ಯವಸ್ಥೆಗೆ ಬಂದರೆ ಈ ವಿದ್ಯಮಾನದ ಹೆಸರು ಡೈಕೋಗ್ಜಾಮಿ ಅಂತೇಳಿ. ಓಕೆ, ಎಲ್ಲ ಬಯಾಲಜಿ ಕ್ವಶನ್ಸ್. ಇಷ್ಟು 16 ಪ್ರಶ್ನೆಗಳನ್ನು 2002 ಒಂದು ಫಿಲಿಮ್ಸಲ್ಲಿ ಕೇಳಿದ್ದೆ. ನೆಕ್ಸ್ಟ್ 2001 ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ವಿಷಯ ವಸ್ತು ಏನಾಗಿತ್ತು? ಸೊ ಎಲ್ಲ ವಿಜ್ಞಾನ ಕಾಂಗ್ರೆಸ್ ನಡೀತಾ ಭಾರತದಲ್ಲಿ. ಸೊ ಪ್ರತಿ ವರ್ಷ ಅದಕ್ಕೊಂದು ವಿಷಯ ವಸ್ತು ಇರುತ್ತೆ, ಅದನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಸೊ 2001 ನಡೆದದ್ದು ಆಹಾರ, ಪೌಷ್ಟಿಕಾಂಶ ಹಾಗೂ ಪರಿಸರ ಸಂರಕ್ಷಣೆ ವಿಷಯ ವಸ್ತು. ಸೊ ವಿಕಿರಣ ಪಟು ವಸ್ತುಗಳು ಫ್ರಾನ್ಸಿಯಂ, ಟ್ರಿವಿಯಂ, ಜರ್ಕೋನಿಯಂ. ಓಕೆ, ಗಾಳಿಯಿಂದ ಗಾಜಿಗೆ ಬೆಳಕಿನ ತರಂಗಗಳು ಪ್ರವೇಶಿಸಿದಾಗ ಯಾವ ಪ್ರಭಾವಕ್ಕೆ ಒಳಗಾಗ್ತವೆ ಅಂದರೆ ತರಂಗಾಂತರ ಆವರ್ತನ ಪ್ರಭಾವಕ್ಕೆ ಒಳಗಾಗ್ತವೆ. ವೇವ್ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ 0 ಡಿಗ್ರಿ ಸೆಲ್ಸಿಯಸ್ನಿಂದ 10 ಡಿಗ್ರಿ ಸೆಲ್ಸಿಯಸ್ವರೆಗೆ ನಾವು ನೀರನ್ನು ಕಾಯಿಸಿದಾಗ ಅದರ ಗಾತ್ರ ಏನಾಗುತ್ತೆ? ಖಂಡಿತ ರಿಪೀಟೆಡ್ ಕ್ವೆಶ್ಚನ್ ಇದು. ಮೊದಲು ಕಡಿಮೆ ಆಗುತ್ತೆ, ನಂತರ ಹೆಚ್ಚಾಗುತ್ತೆ. ಯೋಜಿತ ಜೀವಕೋಶ ನಾಶದ ಕೋಶೀಯ ಹಾಗೂ ಆಣ್ವಿಕ ನಿಯಂತ್ರಣದ ಹೆಸರು ನಾವೇನು ಕರಿತೀವಿ? ಅಪೋಪ್ಟೋಸಿಸ್ ಅಂತ ಕರಿತೀವಿ. ಯೋಜಿತ ಜೀವಕೋಶ ನಾಶದ ಕೋಶೀಯ ಹಾಗೂ ಆಣ್ವಿಕ ನಿಯಂತ್ರಣದ ಹೆಸರು ನಾವು ಅಪೋಪ್ಟೋಸಿಸ್ ಅಂತ ಕರಿತೀವಿ. 6ನೇ ಪ್ರಶ್ನೆ, ಒಂದು ಬೈಜಿಕ ಕ್ರಿಯಾಗಾರದಲ್ಲಿ ಈ ಸ್ವಯಂ ಧಾರದ ಸೆಲ್ಫ್ ಸಸ್ಟೈನ್ಡ್ ಸರಪಳಿ ಪ್ರತಿಕ್ರಿಯೆ ಸಾಧ್ಯವಾಗುವುದು ಯಾವ ಕಾರಣಕ್ಕೆ? ಈ ಚೈನ್ ರಿಯಾಕ್ಷನ್ ಚೈನ್ ರಿಯಾಕ್ಷನ್ ಉಂಟಾಗುತ್ತೆ. ಇದಕ್ಕೆ ಏನು ಕಾರಣ ಅಂದರೆ ಪ್ರತಿ ಬೀಜ ವಿತರಣಾ ಪ್ರಕ್ರಿಯೆಯಲ್ಲಿ ಹೆಚ್ಚು ನ್ಯೂಟ್ರಾನ್ಗಳು ಏನಾಗ್ತವೆ? ಬಿಡುಗಡೆ ಆಗ್ತವೆ. ಸೊ ಈ ಕ್ಷಿಪ್ರ ನ್ಯೂಟ್ರಾನ್ಗಳನ್ನು ಗ್ರಾಫೈಟ್ ಏನು ಮಾಡುತ್ತೆ? ನಿಧಾನಗೊಳಿಸುತ್ತೆ. ಸೊ 7ನೇ ಪ್ರಶ್ನೆ, ಸಂಸ್ಥೆಗಳ ಸ್ಥಳಗಳು ಮತ್ತೆ ಒಂದು ನೋಡಿ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನಲ್ ಆ್ಯಂಡ್ ಆರಾಮೆಟಿಕ್ ಸೈನ್ಸ್ ಇರೋದಲ್ಲಿ ಲಕ್ನೋದಲ್ಲಿ. ಸೆಂಟ್ರಲ್ ಫಾರ್ DNA ಫಿಂಗರ್ ಪ್ರಿಂಟಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ ಸಾಕಷ್ಟು ರಿಪೀಟೆಡ್ ಹೈದರಾಬಾದಲ್ಲಿ. ಇನ್ಸ್ಟಿಟ್ಯೂಟ್ ಆಫ್ ಮೈಕ್ರೋಬಯಲ್ ಟೆಕ್ನಾಲಜಿ ಛತ್ತೀಸ್ಗಢಲ್ಲಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಮ್ಯುನಾಲಜಿ ಇನ್ ದೆಹಲಿಯಲ್ಲಿ. ಓಕೆ, ಸೊ ಮೂಳೆಗಳ ಹೆಸರುಗಳು ಹಾಗೂ ದೇಹದ ಭಾಗಗಳು. ಎದೆ ಮೂಳೆ ಸ್ಪರ್ನ್ ವಾಲ್, ಕಾಲರ್ ಮೂಳೆ ಕ್ಲೇವಿಕಲ್, ನೀ ಕ್ಯಾಪ್ ಪೆಟೆಲ್ಲಾ, ಶೋಲ್ಡರ್ ಬ್ಲೇಡ್ ಸ್ಯಾಪುಲ್ಲಾ. ಓಕೆ, ಮುಖ್ಯ ದಿನಗಳು ಹಾಗೂ ದಿನಾಂಕ. ವಿಶ್ವ ಪರಿಸರ ದಿನ ಜೂನ್ 5, ವಿಶ್ವ ಅರಣ್ಯ ದಿನ ಮಾರ್ಚ್ 20, ವಿಶ್ವ ಆವಾಸ ದಿನ ಅಕ್ಟೋಬರ್ 3, ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16. ಮತ್ತು ಸ್ಟೇಟ್ಮೆಂಟು, ಲಾಡಿ ಹುಳ ಒಂದು ಹರ್ಮಪ್ರೊಡೈಟ್ ಖಂಡಿತ. ದುಂಡು ಹುಳುವಿಗೆ ಪ್ರತ್ಯೇಕ ಲಿಂಗಗಳು ಇರುತ್ತವೆ. ಫಿಲೇರಿಯವು ನೆಮಟೋಡ್ನಿಂದ ಆಗುತ್ತದೆ. ಗುಣ ಹಾಗೂ ಕಣಗಳು. ಶೂನ್ಯ ದ್ರವ್ಯರಾಶಿ ನ್ಯೂಟ್ರಿನೋ, ವಿಭಜಿತ ಆವೇಶ ಕ್ವಾರ್ಕು, ವಿಭಜಿತ ಸ್ಪಿನ್ ಪಾಸಿಟ್ರಾನು, ಇಂಟ್ರಿಗಲ್ ಸ್ಪಿನ್ ಪೊನಾನ್. ಓಕೆ, ಗುಣ ಹಾಗೂ ಕಣಗಳು. 12ನೇ ಪ್ರಶ್ನೆ, ಹೈಡ್ರೋಕಾರ್ಬನ್ಗಳ ಅಣು ತೂಕಗಳಿಗೆ ಸಂಬಂಧಪಟ್ಟ ಸರಿಯಾದ ಏರಿಕೆ ಕ್ರಮ. ರಿಪೀಟೆಡ್ ಇದು KSL ಸಹ. ಮೀಥೇನು, ಆಮೇಲೆ ಈಥೇನು, ಪ್ರೋಫೇನು, ಬ್ಯೂಟೇನ್. ಹೈಡ್ರೋಕಾರ್ಬನ್ಗಳ ಅಣು ತೂಕಗಳಿಗೆ ಸಂಬಂಧಪಟ್ಟಂತಹ ಸರಿಯಾದ ಏರಿಕೆ ಕ್ರಮ. 13ನೇ ಪ್ರಶ್ನೆ, ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಯಾವುದು DNA ಹೊಂದಿರುತ್ತೆ? ಖಂಡಿತ ಅದು ಮೈಟೋಕಾಂಡ್ರಿಯಾ ಹೊಂದಿರುತ್ತೆ. ಅತ್ಲಿ ಫುಟ್ಸ್ ಕಾಯಿಲೆ ಕಾರಣ ಫಂಗಸ್ಸು. ನೇತ್ರದಾನದಲ್ಲಿ ಧ್ಯಾನ ಕಣ್ಣಿನ ಯಾವ ಭಾಗವನ್ನು ತೆಗೆಯಲಾಗ್ತದೆ? ಕಾರ್ನಿಯ ಭಾಗವನ್ನು ತೆಗೆಯಲಾಗ್ತದೆ. ರಿಪೀಟೆಡ್ ಅದು. ರಕ್ತದ ಗುಂಪು ಗೊತ್ತಿಲ್ಲ ರಕ್ತದ ಗುಂಪು ಗೊತ್ತಿರದ ಒಬ್ಬ ವ್ಯಕ್ತಿ ಗಂಭೀರ ಅಪಘಾತಕ್ಕೀಡಾಗ್ತಾನೆ. ಅತ್ಯಂತ ತುರ್ತವಾಗಿ ರಕ್ತ ಬೇಕಾಗಿರುತ್ತೆ. ಆಸ್ಪತ್ರೆಯಲ್ಲಿ ಲಭ್ಯ ರಕ್ತದ ಗುಂಪುಗಳಲ್ಲಿ ಯಾವುದು ಆ ವ್ಯಕ್ತಿಗೆ ವರ್ಗಾಯಿಸಲು ಹೆಚ್ಚು ಸುರಕ್ಷಿತ ಅಂದರೆ ಖಂಡಿತ ORH ಅಂತೇಳಿ. 17ನೇ ಪ್ರಶ್ನೆ, ಮೋಡಭರಿತ ಆಕಾಶಗಳ ರಾತ್ರಿಯು ಮೋಡರಹಿತ ಶುಭ್ರ ಆಕಾಶದ ರಾತ್ರಿಗಳಿಗಿಂತ ಬೆಚ್ಚಗಿರುತ್ತೆ. ಕಾರಣ ಏನಪ್ಪ ಅಂತ ಕೇಳಿದ್ದೇನೆ. ಸೊ ಏನಿಲ್ಲ, ಭೂಮಿ ಪ್ರತಿಫಲಿಸುವ ಉಷ್ಣವನ್ನು ಮೋಡಗಳು ಏನು ಮಾಡ್ತವೆ? ವಾಪಸ್ಸು ಪ್ರತಿಫಲಿಸ್ತವೆ. ಸೊ 18ನೇ ಪ್ರಶ್ನೆ, ಮೆಟಾಸ್ಟೇಸಿಸ್ ಎನ್ನುವ ಪ್ರಕ್ರಿಯೆಯಿಂದ ಏನಾಗುತ್ತೆ? ಕ್ಯಾನ್ಸರ್ ಕೋಶಗಳು ರಕ್ತ ಅಥವಾ ಲಿಂಫ್ಯಾಟಿಕ್ ವ್ಯವಸ್ಥೆಯಿಂದ ದೇಹದ ಇತರ ಭಾಗಗಳಿಗೆ ಅಥವಾ ಅಂಗಗಳಿಗೆ ಅವು ಹರಡುತ್ತವೆ. ಸೊ ಇದು ಕ್ಯಾನ್ಸರ್ ರಿಲೇಟೆಡ್ ಇದೆ, ಮೆಟಾಸ್ಟೇಸಿಸ್. ಓಕೆ, 19ನೇ ಪ್ರಶ್ನೆ, ಪರಮಾಣು ಒಂದರಲ್ಲಿನ ಕಕ್ಷೆಗಳನ್ನು ತುಂಬುವ ಕ್ರಮ ಈ ನಿಯಮವನ್ನು ಆಧರಿಸಿದರೆ ಫೌಲಿಯ ಎಕ್ಸ್ಕ್ಲೂಷನ್ ನೀತಿಯನ್ನು ಅವಲಂಬಿಸಿದೆ. 20ನೇ ಪ್ರಶ್ನೆ, ತಾಮ್ರ ಸಲ್ಫೇಟ್ನ ಜಲೀಯ ದ್ರಾವಣ ಆಮ್ಲೀಯ ಗುಣ ಹೊಂದಿರಲು ಕಾರಣ. ಸೊ ಲವಣವು ಯಾವ ಪ್ರಕ್ರಿಯೆ ಒಳಗಾಗುತ್ತೆ ಅಂದರೆ ಹೈಡ್ರೋಲಿಸಿಸ್ ಪ್ರಕ್ರಿಯೆ ಒಳಗಾಗುತ್ತೆ. ಸೊ ಒಂದು ಸರಳ ಲೋಲಕದ ಬಗ್ಗೆ ಸಾಕಷ್ಟು ಬಾರಿ ಕೇಳಿದರೆ, ಒಂದು ಸರಳ ಲೋಲಕ ಆಂದೋಲನ ಆರಂಭಿಸಿದರೆ ಹಾಗೆ ಅದಕ್ಕೆ ಸಂಬಂಧಪಟ್ಟ ಸರಿಯಾದ ಹೇಳಿಕೆಗಳು. ಲೋಲಕದ ಗುಂಡು ಸರಾಸರಿ ಸ್ಥಾನದಲ್ಲಿ ಹಾಯ್ದು ಹೋಗುವಾಗ ವಿದ್ಯುತ್ಕರ್ಷ ಏನಾಗಿರುತ್ತೆ? ಶೂನ್ಯ ಆಗಿರುತ್ತೆ. ಸೊ ಇದು ರಿಪೀಟೆಡ್ KSL ಸಹ ಬಂದಿದೆ.
ಲೋಲಕದ ಗುಂಡಿನ ಒಂದು ಆವರ್ತ ಪೂರ್ಣವಾದ ನಂತರ ಗುಂಡು ಮೊದಲಿನ 2 ಪಟ್ಟು ವೇಗವನ್ನು ಪಡೆಯುತ್ತೆ. ಖಂಡಿತ. ಸರಳ ಲೋಲಕದ ಆಂದೋಲನದ ಕಂಪನ ವಿಸ್ತಾರ ಕಾಲದೊಂದಿಗೆ ಇಳಿಕೆಯನ್ನು ಆಗುತ್ತೆ. 22ನೇ ಪ್ರಶ್ನೆ ಆವರ್ತಕೋಶಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳು. ಒಂದು ಗುಂಪಿನ ಧಾತುಗಳ ಪರಮಾಣು ತೂಕ ಹೆಚ್ಚಿದಂತೆ ಏನಾಗುತ್ತೆ, ಈ ಒಂದು ಎಲೆಕ್ಟ್ರಾನ್ ಕಾಂಕ್ಷೆ ಏನಾಗುತ್ತೆ, ಕಡಿಮೆ ಆಗುತ್ತೆ. 23ನೇ ಪ್ರಶ್ನೆ ಪದಾರ್ಥಗಳು ಭೌತಿಕ ಚಿಕಿತ್ಸೆಯ ಪಾತ್ರ. ಟೈಲಿನ್ನು ಸ್ಟಾರ್ಚನ್ನು ಜೀರ್ಣಿಸುತ್ತೆ. ಸೊ ಪೆಪ್ಸಿನ್ನು ಪ್ರೋಟೀನ್ಗಳನ್ನು ಜೀರ್ಣಿಸುತ್ತೆ. ರೆನಿನ್ನು ರಕ್ತದಲ್ಲಿ ಆಂಜಿಯೋಟೆನಿನೋಜನ್ ಅನ್ನು ಆಂಜಿಯೋಟೆನ್ಸಿನ್ ಆಗಿ ಪರಿವರ್ತನೆ ಮಾಡುತ್ತೆ. ಆಕ್ಸಿಟೋಸಿನ್ನು ಮೃದು ಸ್ನಾಯುಗಳ ಸಂಕೋಚನವನ್ನು ತರುತ್ತೆ. ಸೊ 24ನೇ ಪ್ರಶ್ನೆ ಒಂದು ವಿಕಿರಣ ಪಟುತ್ವದ ವಸ್ತುವಿನ ಅರ್ಧಾಯುಷ್ಯ ಹಾಲ್ಫ್ ಲೈಫ್ 4 ತಿಂಗಳಾದರೆ ಸೊ ಮುಕ್ಕಾಲು ಭಾಗ 3 ಭಾಗ ಕ್ಷಯಿಸಲು ಎಷ್ಟು ಕಾಲ ಬೇಕು? ಖಂಡಿತ 8 ತಿಂಗಳು ಬೇಕು. ಸೊ ಎಪಿಫೈಟ್ ಸಸ್ಯಗಳು ಇತರ ಸಸ್ಯಗಳ ಮೇಲೆ ಅವಲಂಬನೆ ಹೊಂದಿರುವುದು ಯಾಂತ್ರಿಕ ಬೆಂಬಲಕ್ಕಾಗಿ ಎಪಿಫೈಟ್ಸ್ಗಳು. ಸೊ 26ದು ಮಾರ್ಸೋಫಿಲ್ಸ್. ನೋಡಿ ಮೊನ್ನೆ ಕಳೆದ ಒಂದು UPSC ಫಿಲಿಮ್ಸಲ್ಲಿ ಸಹ ಕೇಳಿದ್ದೇನೆ ಮಾರ್ಸೋಫಿಲ್ಸ್ ಬಗ್ಗೆ. ಹೊಟ್ಟೆಯಲ್ಲಿ ಚೀಲವನ್ನು ಹೊಂದಿರೋ ಪ್ರಾಣಿಗಳು ಅಂತಲೂ ಕರೀತಾರೆ ಅವನ್ನ. ಸೊ ಮಾರ್ಸೋಫಿಲ್ಸ್ ಎಂಬ ವರ್ಗದ ಪ್ರಾಣಿಗಳು ಯಾವ ಪ್ರದೇಶದಲ್ಲಿ ವಿಶಿಷ್ಟಗಳಂದರೆ ಖಂಡಿತ ಆಸ್ಟ್ರೇಲಿಯಾದಲ್ಲಿ. ಎಕ್ಸಾಂಪಲ್ ಕಾಂಗ್ರೋ. ಆ್ಯಂಟಿಜನ್ ಅಂದರೆ ಆ್ಯಂಟಿಬಾಡಿ ರಚನೆಯನ್ನು ಪ್ರಚೋದಿಸುವುದನ್ನು ಆ್ಯಂಟಿಜನ್ ಅಂತ ಕರಿತೀವಿ, ಆ್ಯಂಟಿಬಾಡಿ. DNA ಯಾವ ವಿಶಿಷ್ಟ ಗುಣ? ಅದು ತಳಿ ಮಾಹಿತಿಯನ್ನು ಜೆನೆಟಿಕ್ ಇನ್ಫಾರ್ಮೇಷನ್ ಇದನ್ನು ಸಂಗ್ರಹಿಸಿ ವಂಶದಿಂದ ವಂಶಕ್ಕೆ ಸಾಗಿಸುವ ಕೆಲಸಕ್ಕೆ ಸೂಕ್ತವಾಗಿ ಮಾಡಿದೆ. ಅಂದರೆ ಖಂಡಿತ ಅದರಲ್ಲಿರುವಂಥ 2 ಸುರುಳಿಗಳು ಒಂದಕ್ಕೊಂದು ಪೂರಕವಾಗಿರುವುದು. ಅಣುಶಕ್ತಿ ಇಲಾಖೆಯ ವ್ಯಾಪ್ತಿಗೆ ಬರುವ ಇತರ ಸಂಸ್ಥೆಗಳು ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಫಾರ್ ರಿಸರ್ಚ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ನು, ಹೆವಿ ವಾಟರ್ ಬೋರ್ಡು, ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡು, ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ 4 ಸಂಸ್ಥೆಗಳು ಬರ್ತವೆ. 30ನೇ ಪ್ರಶ್ನೆ ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಜೀವಕೋಶದ ಕಣಾಂಶಗಳು ಯಾವುವು ಅಂದರೆ ಖಂಡಿತ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಮತ್ತು ರೈಬೋಸೋಮ್. ಸೊ 31ನೇ ಪ್ರಶ್ನೆ ಸ್ಟೇಟ್ಮೆಂಟು ಒಂದು ಕೋಲನ್ನು ನೀರಿನಲ್ಲಿ ಓರೆಯಾಗಿ ನಿಲ್ಲಿಸಲಾಗಿದೆ. ಪಕ್ಕದಿಂದ ನೋಡಿದರೆ ಕೋಲು ಚಿಕ್ಕದಾಗಿಯೂ ಬಾಗಿದಂತೆಯೂ ನೀರಿನ ಮೇಲ್ಮೆಯಲ್ಲಿ ಕಾಣಿಸುತ್ತೆ. ಸೊ ತಾಮ್ರದ ಹಾಗೂ ಗಾಜಿನ ತುಂಡುಗಳನ್ನು ಒಂದೇ ತಾಪಮಾನದವರೆಗೆ ನಾವು ಬಿಸಿ ಮಾಡ್ತೀವಿ, ತಾಮ್ರ ಹಾಗೂ ಗಾಜಿನ ತುಂಡುಗಳನ್ನು. ನಂತರ ಮುಟ್ಟಿದಾಗ ತಾಮ್ರದ ತುಂಡು ಗಾಜಿನ ತುಂಡಿಗಿಂತ ಅತಿ ಹೆಚ್ಚು ಬಿಸಿ ಅನಿಸುತ್ತೆ. ಹೆಚ್ಚು ತಾಪಮಾನಗಳಲ್ಲಿ ರಾಸಾಯನಿಕ ಕ್ರಿಯೆಯು ಹೆಚ್ಚು ವೇಗವಾಗಿ ನಡೆಯುತ್ತೆ. ಕಾರಣವೇನಪ್ಪ ಅಂದರೆ ಹೆಚ್ಚಿನ ತಾಪಮಾನಗಳಲ್ಲಿ ಅಣುಗಳ ಚಲನೆ ಹೆಚ್ಚು ಕ್ಷಿಪ್ರವಾಗಿರುತ್ತೆ. ಎತ್ತರ ಹೆಚ್ಚಾದಂತೆ ನೀರಿನ ಕುದಿಯ ಬಂದು ಖಂಡಿತ ಕಡಿಮೆಯಾಗುತ್ತೆ. ಎಲ್ಲ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್, ನೋಟ್ಸ್ ಮಾಡ್ಕೊಂತ ಹೋಗಿ. DNA ಅಣುಗಳನ್ನು ಅವುಗಳ ಮೂಲದ ಪರಿವಿಲ್ಲದೆ ಅವುಗಳ ಮೂಲದ ಪರಿವಿಲ್ಲದೆ ವಿಜ್ಞಾನಿಗಳು ಹೇಗೆಂದರಾಗಿ ಕತ್ತರಿಸಿ ಜೋಡಿಸ್ಬೋದು. ಕಾರಣ ಏನಪ್ಪ ಅಂದರೆ DNA ಭಾಗಗಳನ್ನು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಹಾಗೂ DNA ಅನಾಲಿಸಿಸ್ಗಳನ್ನು ಬಳಸಿ ಕುಶಲತೆಯಿಂದ ನಿರ್ವಹಿಸ್ಬೋದು. ಸೊ ಹಾಗಾಗಿ ಅವನ್ನ ನಾವು ಕತ್ತರಿಸಿ ಜೋಡಿಸ್ಬೋದು. ಸೊ ಇಷ್ಟು 2001ರಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಸೊ ಈ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ಇಂಪಾರ್ಟೆಂಟ್ ಇರ್ತವೆ, ಖಂಡಿತ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು 2000 ನೋಡೋಣ, ಕೊನೆ ವರ್ಷದ್ದಿದು. 100 ಡೆಸಿಬಲ್ಗಳ ಶಬ್ದದ ಪ್ರಮಾಣವು ಸಂಬಂಧಿಸಿರೋದು ಖಂಡಿತ 100 ಡೆಸಿಬಲ್ ಶಬ್ದ ಪ್ರಮಾಣ ಸಂಬಂಧಪಟ್ಟಿರೋದು. ಸೊ ಯಂತ್ರ ಕಾರ್ಖಾನೆಗಳ ಯಂತ್ರಗಳ ಶಬ್ದ ಒಂದು 100 ಡೆಸಿಬಲ್ ಶಬ್ದದ ಪ್ರಮಾಣವನ್ನು ಹೊಂದಿರುತ್ತೆ. ಕಪ್ಪು ರಂಧ್ರ ಒಂದು ಆಕಾಶಕಾಯವಾಗಿದ್ದು ಅದರಿಂದ ಯಾವುದೇ ವಿಕಿರಣವನ್ನು ಹೊರ ಹೋಗಲು ಬಿಡುವುದಿಲ್ಲ. ಆದರೆ ಈ ಗುಣಕ್ಕೆ ಕಾರಣ ಅದರ ಒಂದು ಹೆಚ್ಚಿನ ಸಾಂದ್ರತೆ ಕಾರಣ. ಸೊ 3ನೇ ಪ್ರಶ್ನೆ ಒಂದು ಕಂಪ್ಯೂಟರ್ ಸ್ಮೃತಿ ಮೆಮೊರಿಯನ್ನು ಹೇಳ್ತೀವಿ ಕಿಲೋಬೈಟ್ ಅಥವಾ ಮೆಗಾಬೈಟ್ಗಳಲ್ಲಿ ನಾವು ಅಭಿವ್ಯಕ್ತಪಡಿಸ್ತೀವಿ. ಸೊ ಒಂದು ಬೈಟ್ ಅಂದರೆ 8 ದ್ವಿಮಾನಾಂಕಿಗಳು, ಸಾಕಷ್ಟು ರಿಪೀಟೆಡ್ ಆಗಿದೆ. ಶಬ್ದದ ಪುನರುತ್ಪಾದನೆಗೆ CD ಕಾಂಪ್ಯಾಕ್ಟ್ ಡಿಸ್ಕ್ ಆಡಿಯೋ ಪ್ಲೇಯರ್ನಲ್ಲಿ ಬಳಸಲ್ಪಡುವುದು ಲೇಸರ್ ದಂಡ. ಸೊ ಬೇಸಿಕ್ ಕ್ವಶನ್ನು. ಒಂದು CDಯನ್ನು ಕಾಂಪ್ಯಾಕ್ಟ್ ಡಿಸ್ಕನ್ನು ಸೂರ್ಯನ ಬೆಳಕಿನಲ್ಲಿ ನೋಡಿದಾಗ ಕಾಮನ ಬೆಲ್ಲ ರೀತಿಯಲ್ಲಿ ಬಣ್ಣಗಳು ಕಾಣುತ್ತವೆ, ನೋಡಿರ್ತೀರಿ ನೀವು. ಇದನ್ನು ಯಾವ ವ್ಯವಸ್ಥೆಯಿಂದ ನಾವು ಗುರುತಿಸಬಹುದು? ಪರಾವರ್ತನ ಮತ್ತು ದ್ವಿವರ್ತನ ಪರಿಘಟನೆಯ ಆಧಾರದ ವ್ಯವಸ್ಥೆಯಿಂದ ಗುರುತಿಸ್ಬೋದು. ಸೊ 6ನೇ ಪ್ರಶ್ನೆ ಕೈಗಾರಿಕಾ ಪ್ರಕ್ರಿಯೆ ಹಾಗೂ ಸಂಬಂಧಪಟ್ಟಂಥ ಕೈಗಾರಿಕೆಗಳು. ಒಡೆಯುವಿಕೆ ನಡೆಯುವುದು ಪೆಟ್ರೋಲಿಯಂ ಕೈಗಾರಿಕೆಗಳಲ್ಲಿ, ಕರಗಿಸುವಿಕೆ ಸ್ಮೆಲ್ಟಿಂಗ್ ತಾಮ್ರ ಕೈಗಾರಿಕೆಗಳಲ್ಲಿ, ಹೈಡ್ರೋಜನೀಕರಣ ಎಣ್ಣೆ ಫ್ಯಾಕ್ಟ್ರಿಗಳಲ್ಲಿ, ಖಾದ್ಯ ಕೊಬ್ಬುಗಳಲ್ಲಿ, ಒಳಕನದೇಶ ರಬ್ಬರ್ ಫ್ಯಾಕ್ಟ್ರಿಗಳಲ್ಲಿ. ಸೊ 7ನೇ ಪ್ರಶ್ನೆ ಜೈವಿಕ ಸಮುದಾಯದಲ್ಲಿ ಕೆಲವು ಜಾತಿಯ ಜೀವಿಗಳು ಬಹುಸಂಖ್ಯೆಯ ಅನ್ಯ ಜಾತಿಯ ಜೀವಿಗಳ ಉಳಿವಿಕೆಯನ್ನು ನಿರ್ಧರಿಸುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸ್ತವೆ. ಇಂತಹ ಜಾತಿಯನ್ನು ಕರೆಯುವುದು ಹೇಗೆ ಕರಿತೀವಪ್ಪ ಅಂದರೆ ಏಕಸ್ಥಾನಿ ಜಾತಿ ಅಂತೇಳಿ. 8ನೇ ಪ್ರಶ್ನೆ ಹೆಣ್ಣು 2 ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತಾಳೆ.
ಒಂದು ನೆಕ್ಸ್ಟು ಸ್ಟೇಟ್ಮೆಂಟು, ಈ ದೊಡ್ಡ ಒಂದು ಶೈತ್ಯಾಗಾರ ಘಟಕಗಳು ಶೀತಕಗಳಾಗಿ ಏನು ಮಾಡ್ತಾರೆ, ಅಮೋನಿಯಂ ಬಳಸ್ತಾರೆ. ಬಟ್ ಸಣ್ಣ ಶೈತ್ಯಗಾರಗಳು ಮನೆಗಿರ್ತಾರೆ ಫ್ರಿಜ್ಗಳಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ಗಳನ್ನು ಬಳಸ್ತಾರೆ. ಸೊ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಳಿ. ಅಮೋನಿಯಾವನ್ನು ಕಡಿಮೆ ಒತ್ತಡದಲ್ಲಿ ಕಡಿಮೆ ತಾಪಮಾನದಲ್ಲಿ ಧ್ರುವೀಕರಣವನ್ನು ಗೊಳಿಸ್ಬೋದು. ನೆಕ್ಸ್ಟು, ತಂದೆಯನ್ನು ಅಥವಾ ಅಪರಾಧಿಗಳನ್ನು ಅತ್ಯಾಚಾರ ಮತ್ತು ಹಲ್ಲೆಯ ಸಂಬಂಧದಲ್ಲಿ ನಾವು ಪತ್ತೆ ಮಾಡಲು ಏನು ಮಾಡ್ತೀವಿ, DNA ಫಿಂಗರ್ ಪ್ರಿಂಟನ್ನು ನಾವು ಬಳಸ್ತೀವಿ. ಅದು ಸಹಾಯಕವಾಗಿದೆ. DNA ವಿಶ್ಲೇಷಣೆಗೆ ಕೂದಲು, ಎಂಜಲು, ಒಣಗಿದ ವೀರ್ಯದ ಕುರುಹುಗಳು ಸಾಕು. ಒಂದು ಚಲನಚಿತ್ರದ ಪೂರ ಫಿಲ್ಮ್ನಲ್ಲಿ ಪ್ರತಿ ಸೆಕೆಂಡ್ಗೆ 24 ಫ್ರೇಮ್ಗಳನ್ನು ನಾವು ಪ್ರಕ್ಷೇಪಿತ ಮಾಡಲಾಗುತ್ತೆ. ಕಾರಣ, ಈ ಕಣ್ಣಿನ ರೆಟಿನಾದ ಮೇಲೆ ಮೂಡಿದ ಬಿಂಬವು ಅದು ಮರೆಯಾದ ನಂತರ ಕಣ್ಣಿನ ಒಂದು ರೆಟಿನಾದ ಮೇಲೆ ಅದು 0.1 ಸೆಕೆಂಡ್ ಉಳಿದಿರುತ್ತೆ. ಸಂಚಾರಿ ಸಿಗ್ನಲ್ಗಳಲ್ಲಿ ಅಳವಡಿಸಿರುವ ಸಣ್ಣ ಗಾಜಿನ ಮಣಿಗಳ ಮೇಲೆ ಬೆಳಕು ಬಿದ್ದಾಗ ಅದು ಪ್ರಕಾಶಮಾನವಾಗಿ ಕಾಣುತ್ತೆ. ನೋಡಿರ್ತೀರಿ. ಕಾರಣ ಏನಪ್ಪ ಅಂದರೆ, ಅಪಾತ ಕಿರಣದ ಕೋನವು ಒಂದು ನಿಶ್ಚಿತ ಮಾನವನ್ನು ಮೀರಿದಾಗ ಬೆಳಕು ಸಂಪೂರ್ಣವಾಗಿ ಪ್ರತಿಫಲನಗೊಳ್ಳುತ್ತೆ ಮತ್ತು ಘನತರ ಮಾಧ್ಯಮದಲ್ಲಿ ಚಲಿಸುತ್ತಿರುವ ಬೆಳಕು ವಿರಕ್ತ ಮಾಧ್ಯಮದಿಂದ ಪ್ರತಿಫಲನಗೊಳ್ಳುತ್ತೆ. ಓಕೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಮಾನವನ ಮೂತ್ರ ಜನಕಾಂಗದಲ್ಲಿ ಶೇಖರಣೆಯಾಗುವ ಕಲ್ಲುಗಳು ಒಳಗೊಂಡಿರುತ್ತೆ. ಯಾವುದಂದರೆ ಸಾಕಷ್ಟು ರಿಪೀಟೆಡ್ ಆಗಿದೆ, ಕ್ಯಾಲ್ಸಿಯಂ ಆಕ್ಸಲೇಟ್. ಇದು ಸಹ ರಿಪೀಟೆಡ್. ಗಣಿಗಳಲ್ಲಿನ ಬಹುತೇಕ ಸ್ಫೋಟಗಳು ಸಂಭವಿಸುವುದು ಈ ಎರಡರ ಮಿಶ್ರಣದಿಂದ, ಗಾಳಿ ಹಾಗೂ ಮೀಥೇನ್. ಯಾವ ಜೀವಿಯು ಭತ್ತದ ಬೆಳೆಗೆ ಜೈವಿಕ ಗೊಬ್ಬರ ಆಗಿದೆ? ಖಂಡಿತ ಗ್ರೀನ್ ಬ್ಲೂ ಆಲ್ಗೆ ಅಥವಾ ನೀಲಿ ಹಸಿರು ಆಲ್ಗೆ. ಸೊ ರೇಷ್ಮೆ ಹುಳವು ತನ್ನ ಜೀವನ ಚಕ್ರದ ಯಾವ ಹಂತದಲ್ಲಿ ವಾಣಿಜ್ಯದ ಎಳೆಯನ್ನು ಉತ್ಪಾದಿಸಿದೆ? ಲಾರ್ವಾ ಹಂತದಲ್ಲಿ. ಸೊ ಜೋಡಿಗಳು ಜರ್ಮನ್ ಸಿಲ್ವರ್ ಲಿಕ್ಕಲು, ಸಾಲ್ಡರ್ ಟನ್, ಬ್ಲೀಚಿಂಗ್ ಪೌಡರ್ ಕ್ಲೋರಿನ್, ಹೈಪೋ ಸೋಡಿಯಮ್. ಸರಿಯಾದ ಜೋಡಿಗಳು. ರೋಗಗಳು ಹಾಗೂ ರೋಗದ ಕಾರಣ. ಹಿಮೋಫಿಲಿಯಾ ಆನುವಂಶಿಕ ರೋಗ, ಖಂಡಿತ ಮಧುಮೇಹ ಹಾರ್ಮೋನ್ಗಳ ಒಂದು ಅವ್ಯವಸ್ಥೆ, ರಿಕೆಟ್ಸ್ ಕೊರತೆಯ ರೋಗ, ರಿಂಗ್ವರ್ಮ್ ಫಂಗಸ್ ರೋಗ. ಸೊ ರಕ್ತದ ಗ್ಲುಕೋಸ್ ಮಟ್ಟವನ್ನು ಸಾಮಾನ್ಯವಾಗಿ ಅಭಿವ್ಯಕ್ತಿಸುವುದು ನಾವು ಹೇಗೆ? ಪ್ರತಿ ಡಿಸಿಲೀಟರ್ಗೆ ಇಂತಿಷ್ಟು ಮಿಲಿಗ್ರಾಮ್ ಅಂತ ಹೇಳಿ. ಫೈಟೋಟ್ರೋನ್ ಎಂಬ ಸೌಲಭ್ಯ ಬಳಸುವುದು ಇದಕ್ಕಾಗಿ. ಫೈಟೋಟ್ರೋನ್ ಸೌಲಭ್ಯವನ್ನು ನಾವು ನಿಯಂತ್ರಿತ ಪರಿಸರದಲ್ಲಿನ ಸಸ್ಯಗಳ ಬೆಳೆಸೋಕ್ಕೋಸ್ಕರ. ಸರಿಯಾದ ಜೋಡಿಗಳು. ಅಂತಃಸ್ರಾವಿ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳು. ಜನನ ಗ್ರಂಥಿ ಏನು ಮಾಡುತ್ತೆ? ಪ್ರೊಜೆಸ್ಟರಾನ್ನ ಸ್ರವಿಸುತ್ತೆ ಹಾರ್ಮೋನ್ನ. ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ಆಗಿದೆ. ಮೆದುಜೀರಕಾಂಗ ಇನ್ಸುಲಿನ್, ಅಡ್ರಿನಲಿನ್, ಕಾರ್ಟಿಸೋನ್. ಸಾಕಷ್ಟು ರಿಪೀಟೆಡ್ ಆಗಿದೆ, ನೋಟ್ಸ್ ಮಾಡ್ಕೊಳ್ಳಿ. ಜನನ ಗ್ರಂಥಿ ಪ್ರೊಜೆಸ್ಟರಾನ್, ಪಿಟ್ಯೂಟರಿಯ ಬೆಳವಣಿಗೆ ಹಾರ್ಮೋನ್ಗಳು, ಮೆದುಜೀರಕಾಂಗ ಇನ್ಸುಲಿನ್, ಅಡ್ರಿನಲಿನ್, ಕಾರ್ಟಿಸೋನ್. ಯಾವ ಲೋಹ ಬಹು ಕಠೋರ ಹಾಗೂ ತಂತಿ ಎಳೆಯಲಾಗುವ ಆಗಿದೆ ಅಂದರೆ ಟಂಗ್ಸ್ಟನ್. ಕೀಟ ನಿರೋಧಕ ಹತ್ತಿ ಸಸ್ಯಗಳನ್ನು ಆನುವಂಶಿಕ ತಂತ್ರಜ್ಞಾನದ ಒಂದು ಜೀನ್ ಇದನ್ನು ಸೇರಿಸುವ ಮೂಲಕ ಅಭಿವೃದ್ಧಿಪಡಿಸ್ತೀವಿ. ಈ ಜೀನ್ ಪಡೆದಿರೋದು ಏನಂದರೆ, ಖಂಡಿತ ಆ ಜೀನಿಂದ ಪಡೆದಿರೋದು ನಾವು ಬ್ಯಾಕ್ಟೀರಿಯಾದಿಂದ. ಆ ಜೀನನ್ನು ನಾವು ಬ್ಯಾಕ್ಟೀರಿಯಾದಿಂದ ಪಡೆದ್ವಿ. ಅಂದರೆ ಕೀಟ ನಿರೋಧಕ ಹತ್ತಿಗಳು ಬರ್ತಾವಲ್ಲ, ಆ ಹತ್ತಿ ಸಸ್ಯಗಳನ್ನು ನಾವು ಆನುವಂಶಿಕ ತಂತ್ರಜ್ಞಾನದ ಒಂದು ಜೀನ್ ಇದನ್ನು ಸೇರಿಸಿದ್ವಿ. ಸೊ ಆ ಜೀನನ್ನು ಪಡೆದಿರೋದು ನಾವು ಬ್ಯಾಕ್ಟೀರಿಯಾದಿಂದ. ಕೊಕೊಕೋಲಾ ಮತ್ತು ಮುಂತಾದ ತಂಪು ಪಾನೀಯಗಳು ಗಮನಾರ್ಹ ಪ್ರಮಾಣದಲ್ಲಿ ಒಳಗೊಂಡಿರೋದು ರಿಪೀಟೆಡ್ ಕೆಫೀನನ್ನು. ಟಿವಿ ರಿಮೋಟ್ ಕಂಟ್ರೋಲರ್ ಟಿವಿಯನ್ನು ಚಾಲನೆ ಮಾಡುವಂತೆ ಯಾವುದು ಮಾಡುತ್ತದೆ? ಮೈಕ್ರೋವೇವ್ಸು, ಸೂಕ್ಷ್ಮ ತರಂಗಗಳು. ದೀರ್ಘಕಾಲದ ಶಾರೀರಿಕ ಶ್ರಮದ ನಂತರ ಸ್ನಾಯುಗಳಲ್ಲಿ ಸುಸ್ತಿನ ಬಳಕೆ ಅನುಭವವಾಗುತ್ತೆ. ಯಾಕಪ್ಪ ಅಂದರೆ ಲ್ಯಾಕ್ಟಿಕ್ ಆಮ್ಲದ ಸಂಚಲನದಿಂದ. 23ನೇ ಪ್ರಶ್ನೆ, ಅಲ್ಯೂಮಿನಿಯಂ ಹೊರವಲಯವು ಅಯಾನೀಕರಣಕ್ಕೆ ಒಳಗಾಗುತ್ತೆ. ಹೀಗೆಂದರೆ ಆ ವಲಯದಲ್ಲಿ ಏನಾಗುತ್ತೆ? ಅಲ್ಯೂಮಿನಿಯಂ ಆಕ್ಸೈಡ್ನ ಸಂಚಯನ ಆಗುತ್ತೆ. ಗಡಸು ನೀರು ಬಳಸಲು ಯೋಗ್ಯವಾಗಿಲ್ಲದಿರುವುದು ಯಾವುದಕ್ಕಪ್ಪ ಅಂದರೆ ಕುಡಿಯಲು ಬಳಸಲು ಯೋಗ್ಯವಲ್ಲ, ಸಾಬೂನಿಗೆ ಬಟ್ಟೆ ಒಗೆಯಲು ಯೋಗ್ಯವಲ್ಲ, ಬಾಯ್ಲರ್ಗಳಲ್ಲಿ ಬಳಸಲು ಯೋಗ್ಯವಲ್ಲ, ವ್ಯವಸಾಯಕ್ಕೆ ಬಳಸಲು ಯೋಗ್ಯವಲ್ಲ. 25ನೇ ಪ್ರಶ್ನೆ, ಸಾಮಾನ್ಯವಾಗಿ ಗುಳಿಗೆ ಅಥವಾ ಪುಡಿ ನೋಡಿರ್ತೀರಿ ನೀವು ಮೆಡಿಕಲ್ ಶಾಪಲ್ಲಿ ಅಥವಾ ನಿಮ್ಮ ಮೆಡಿಸಿನ್ಸ್ಗಳಲ್ಲಿ. ಈ ಪುಡಿ ರೂಪದ ಔಷಧಗಳ ಬಾಟಲ್ಗಳಲ್ಲಿ ಏನಿರುತ್ತೆ? ಸಿಲಿಕಾ ಜೆಲ್ ಸಣ್ಣ ಪಟ್ಟಣ ಇಟ್ಟಿರ್ತಾರೆ. ಇದಕ್ಕೆ ಕಾರಣ ಸಿಲಿಕಾ ಜೆಲ್ ಏನು ಮಾಡುತ್ತಪ್ಪ ಅಂದರೆ ವಾತಾವರಣದ ತೇವಾಂಶವನ್ನು ಹೀರಿಕೊಳ್ಳುತ್ತೆ. ತೇವಾಂಶವನ್ನು ಹೀರಿಕೊಳ್ಳುತ್ತೆ ಸಿಲಿಕಾ ಜೆಲ್. ಕಾನೋಲವು ವಿಶೇಷ ರೀತಿಯ ಮಾನವ ಉಪಯೋಗಿಸುವ ಸಾಸಿವೆ ಎಣ್ಣೆ ಬೀಜ. ಸೊ ಈ ಒಂದು ಬೀಜ ವಿಧದ ಮುಖ್ಯ ಲಕ್ಷಣ ಏನಪ್ಪ ಅಂದರೆ, ಸೊ ಅದರ ಎಣ್ಣೆಯು ಅಸಂತೃಪ್ತ ಕೊಬ್ಬಿನ ಆಮ್ಲಗಳಿಂದ ಸಂಪರ್ಕಭರಿತವಾಗಿದೆ. ಓಕೆ, ಯಾವುದು? ಕಾನೋಲಾವು. ಓಕೆ, ಸಾಸಿವೆ ಎಣ್ಣೆ ಬೀಜ. ಇಷ್ಟು 7 ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಸಾಮಾನ್ಯ ವಿಜ್ಞಾನ ಪರಿಸರ ವಿಜ್ಞಾನದ ಪ್ರಶ್ನೆಗಳು. ಖಂಡಿತ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳ ಸರಣಿ ಅಂತ ಹೇಳ್ಬೋದು. ಖಂಡಿತ ನೀವು ನೋಟ್ಸ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.